ಹಲೋ ಗೆಳೆಯರೇ, ನೇರ ಪ್ರಸಾರದ ಇಂದಿನ ಸಂಚಿಕೆಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸಹೃದಯರೇ, ಜಗತ್ತಿನಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ನಾಗಾಲೋಟದ ಬದಲಾವಣೆಗಳಿಗೆ, ವಿಕಾಸಕ್ಕೆ, ಅಭಿವೃದ್ಧಿಗೆ ತಂತ್ರಜ್ಞಾನ ಅಥವಾ ತಾಂತ್ರಿಕ ಕ್ಷೇತ್ರದ ಕೊಡುಗೆ ಅಪಾರವಾದುದು. ಹೌದು, ಅದಕ್ಕಾಗಿಯೇ ಕಾಲ ಬದಲಾದರೂ ಕೂಡ ತಾಂತ್ರಿಕ ಶಿಕ್ಷಣದ ಬಗೆಗಿನ ಒಲವು ಕಡಿಮೆ ಆಗ್ತಾ ಇಲ್ಲ, ಆಕರ್ಷಣೆ ಕಡಿಮೆ ಆಗ್ತಾ ಇಲ್ಲ. ಹೌದು, ಹೀಗಿದ್ದು ಕೂಡ ಒಲವು ಆಕರ್ಷಣೆ ಇದ್ದರೂ ಕೂಡ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗದ ಅವಕಾಶಗಳು ಹೇಗಿದೆ, ಅಥವಾ ಇವತ್ತಿನ ತಾಂತ್ರಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ವ್ಯಾಪಕವಾದಂಥ ಬದಲಾವಣೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ತಾಂತ್ರಿಕ ಶಿಕ್ಷಣವನ್ನು ಅಥವಾ ಡಿಪ್ಲೊಮಾ ಪದವಿಯನ್ನು ಪಡೆದಂಥವರು ಇನ್ನೇನಾದರೂ ಎಕ್ಸ್ಟ್ರಾ ಕೌಶಲ್ಯವನ್ನು ಕಲಿತ್ಕೊಳ್ಬೇಕೆ? ಹಾಗಾದರೆ ಉದ್ಯೋಗವನ್ನು ಪಡ್ಕೊಳ್ಳೋದಕ್ಕೆ ತಯಾರಿ ಹೇಗಿರಬೇಕು? ಇದೆಲ್ಲದರ ಬಗ್ಗೆ ಇವತ್ತು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಮಾಹಿತಿ ಕೊಟ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಯುವ ವಿಜ್ಞಾನಿ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಡಾಕ್ಟರ್ ಸಾಹೇಬಗೌಡ ಸಂಗನಗೌಡರವರು ನಮ್ಮ ಜೊತೆ ಇದ್ದಾರೆ. ಪ್ರಾಧ್ಯಾಪಕರು ಹಾಗೂ ತರಬೇತಿ ಹಾಗೂ ಉದ್ಯೋಗಾಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಶ್ರೀಯುತರು ರಾಜ್ಯದ ಗಡಿಭಾಗದಲ್ಲಿರ್ತಕ್ಕಂಥ ಸಾಂಗೋಲದಲ್ಲಿರುವಂಥ ಫಾಬ್ಟೆಕ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಸಂಶೋಧನೆ ಇವರ ಬಹುಮೆಚ್ಚಿನ ಕ್ಷೇತ್ರ. ಅದಲ್ಲದೆ ಈಗ ಕಲಿಕೆ ಮುಗಿಸಿ ಹೊರಗೆ ಬರ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಒದಗಿಸ್ಕೊಡ್ತಕ್ಕಂಥದ್ದು ಕೂಡ ಇವರ ಮೆಚ್ಚಿನ ಕ್ಷೇತ್ರ. ಅಷ್ಟೇ ಅಲ್ಲ, ವಿಜ್ಞಾನ ಎಲ್ಲಿ, ಸಾಹಿತ್ಯ ಎಲ್ಲಿ ಎನ್ನುವಂಥ ಒಂದು ರೀತಿ ಅಪಹಾಸ್ಯ ಮಾಡ್ತಕ್ಕಂಥ ಜನರಿಗೆ ಎರಡನ್ನೂ ಬ್ಲೆಂಡ್ ಮಾಡಿ ಅದರ ಸುಖವನ್ನು ಅನುಭವಿಸುವಂಥ ಸಾಹಿತಿ ಕೂಡ ಹೌದು. ಇವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಜೊತೆಗೆ ಯುವ ವಿಜ್ಞಾನಿ ಪ್ರಶಸ್ತಿ ಕೂಡ ಬಂದಿದೆ. ಬನ್ನಿ ಹಾಗಾದರೆ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರ್ತಕ್ಕಂಥ ಉದ್ಯೋಗದ ಅವಕಾಶಗಳ ಹೆಬ್ಬಾಗಿಲು ಹೇಗಿದೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತವನ್ನು ಕೋರ್ತಾ. ಭಾಳಷ್ಟು ಜನ ಮಾತಾಡ್ತಾರೆ ಸರ್, ಇವತ್ತಿನ ಒತ್ತಡದ ಶೈಕ್ಷಣಿಕ ಬದುಕಿನ ನಡುವೆ ಅಥವಾ ಶೈಕ್ಷಣಿಕ ಕ್ಷೇತ್ರಕ್ಕೆ ದಾಂಗುಡೆ ಇರ್ತಾ ಇರ್ತಕ್ಕಂಥ ಬೇರೆ ಬೇರೆ ಕೋರ್ಸ್ಗಳ ಕಾರಣದಿಂದಾಗಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಂಥವ್ರಿಗೆ ಅವಕಾಶಗಳ ಕಡಿಮೆ ಎನ್ನುವಂಥದ್ದು ಒಂದು ಕಡೆ ಇದೆ. ಅಷ್ಟೇ ಅಲ್ಲ, ನಿರುದ್ಯೋಗ ಸಮಸ್ಯೆ ತಾನಾಗಿ ಜಾಸ್ತಿ ಆಗ್ತಾ ಇದೆ ದೇಶದಲ್ಲಿ ಎನ್ನುವಂಥ ಮಾತಿದೆ. ನಿಮಗೆ ಒಬ್ಬ ಯುವ ಮನಸ್ಸಿನ ಪ್ರಾಧ್ಯಾಪಕರಾಗಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆಯಾ ಸರ್? ಮುಖ್ಯವಾಗಿ ಮೇಲ್ನೋಟಕ್ಕೆ ನೋಡಬೇಕಾದ್ರೆ ಖಂಡಿತವಾಗಿಯೂ ಅನಿಸುತ್ತೆ ನಿರುದ್ಯೋಗ ಸಮಸ್ಯೆ ಇದೆ ಅಂತ ಅನಿಸುತ್ತೆ. ಈಗ ಪ್ರಚಲಿತ ವಿದ್ಯಮಾನಗಳಲ್ಲಿ ನಾವು ಸಾಕಷ್ಟು ಮೀಡಿಯಾ ಮುಖಾಂತರ ನೋಡ್ತಾ ಇದ್ವಿ, ಆರ್ಥಿಕತೆ ಕಡಿಮೆ ಆಗ್ತಾ ಇದೆ, GDP ರೇಟ್ ಕಡಿಮೆ ಆಗ್ತಾ ಇದೆ, ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಲ್ರೆಡಿ ಘೋಷಣೆ ಮಾಡಿದೆ GDP ಕಡಿಮೆ ಆಗಿದೆ ಅಂತ. ಎಲ್ಲೋ ಒಂದು ಕಡೆ ಇದು ಸತ್ಯವೂ ಹೌದು, ಆದರೆ ನಾನು ಸಾಕಷ್ಟು ಕಾರ್ಖಾನೆಗಳಾಗಿರ್ಬೋದು, ಇಂಡಸ್ಟ್ರೀಸ್ ಆಗಿರ್ಬೋದು, ಕಂಪ್ನೀಸ್ ಆಗಿರ್ಬೋದು, ನಾನು ಭೇಟಿ ಕೊಟ್ಟು ಅದರ ಒಳಗಿರ್ತಕ್ಕಂತಹ ಸ್ವಲ್ಪ ಏನು ನಡೀತಾ ಇದೆ ಅಂತ ಸ್ವಲ್ಪ ವಿಚಾರ ಮಾಡಿದಾಗ, ಮತ್ತು ಸಾಕಷ್ಟು ಕಾನ್ಫರೆನ್ಸ್ ಆಗಿರ್ಬೋದು, HR ಜೊತೆ ಮೀಟಿಂಗ್ ಆಗಿರ್ಬೋದು, ಸ್ವಲ್ಪ ಅದರಲ್ಲಿ ಒಂದು ಕಾಂಟ್ಯಾಕ್ಟ್ ಇದೆ. ಇದನ್ನು ನೋಡಿದ ಪ್ರಕಾರ ನನಗೆ ಏನು ಅನಿಸುತ್ತೆ, ಎಲ್ಲೋ ವಿದ್ಯಾರ್ಥಿಗಳಲ್ಲಿ ಕೌಶಲ್ಯ ಕಡಿಮೆ ಆಗ್ತಾ ಇದೆ ಅಂತ. ಕೌಶಲ್ಯ ಅಂದರೆ ವಿ ಕಾಲ್ ಇಟ್ ಆಸ್ ಸ್ಕಿಲ್ಸ್. ಸ್ವಲ್ಪ ನಾನು ಕನ್ನಡ ಮತ್ತು ಇಂಗ್ಲೀಷ್ ಮಾಡ್ತೀನಿ, ಯಾಕಂದರೆ ನನ್ನ ಸಾಕಷ್ಟು ವಿದ್ಯಾರ್ಥಿಗಳು ಮಹಾರಾಷ್ಟ್ರದಲ್ಲಿ, ಕರ್ನಾಟಕ ಮತ್ತು ತಮಿಳುನಾಡಲ್ಲೂ ಕೂಡ ಇದ್ದಾರೆ. ಲೆಟ್ ದೆಮ್ ಅಂಡರ್ಸ್ಟ್ಯಾಂಡ್. ಐ ಥಿಂಕ್ ಸ್ಟೂಡೆಂಟ್ಸ್ ಆರ್ ಫೀಲಿಂಗ್ ವಿತ್ ಎ ಡೆಫಿಷಿಯನ್ಸಿ ಆಫ್ ಸ್ಕಿಲ್ಸ್, ವಿ ಕಾಲ್ ಇಟ್ ಮೇ ಬಿ ಟೆಕ್ನಿಕಲ್ ಸ್ಕಿಲ್ಸ್ ಆರ್ ಇಟ್ ಮೇ ಬಿ ಸಾಫ್ಟ್ ಸ್ಕಿಲ್ಸ್. ಓಕೆ, ಸೊ ಸಾಫ್ಟ್ ಸ್ಕಿಲ್ಸ್ ಮತ್ತು ಟೆಕ್ನಿಕಲ್ ಸ್ಕಿಲ್ಸು ಎಲ್ಲೋ ಈ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮೊ ಕಾಲೇಜ್ಗಳಲ್ಲಿ ಇರ್ತಕ್ಕಂಥ ಪಠ್ಯಕ್ರಮ ಏನಿದೆ, ವಿ ಕಾಲ್ ಇಟ್ ಆಸ್ ಸಿಲೆಬಸ್. ದ ಸ್ಟ್ರಕ್ಚರ್ ಆಫ್ ಸಿಲೆಬಸ್ ಮೇ ಬಿ ಇಟ್ ಶುಡ್ ಬಿ ಮಾಡಿಫೈಡ್ ಅಂತ ನನಗನ್ಸುತ್ತೆ. ನಾನೊಬ್ಬನೇ ಅಲ್ಲ, ಸಾಕಷ್ಟು ಇಂಡಸ್ಟ್ರಿಯಲಿಸ್ಟ್ ಕೂಡ ಇದೇ ಹೇಳ್ತಾರೆ. ನಾವು ಹೇಗೆ ಮೊಬೈಲಲ್ಲಿ ಮೊದಲು ನಾವೆಲ್ಲ 2Gಯಲ್ಲಿದ್ವಿ, ಸೊ 2Gಯಿಂದ 3Gಗೆ ಬಂದ್ವಿ, 3Gಯಿಂದ 4Gಗೆ ಬರ್ತಾ ಇದ್ವಿ. ಬೇರೆ ಬೇರೆ ಉನ್ನತ ಕಂಟ್ರಿಗಳಲ್ಲಿ ಆಲ್ರೆಡಿ ಈಗ 6G ಮುಂದೆ, ಅದಕ್ಕಿಂತ ಮುಖ್ಯವಾಗಿ ಹೆಚ್ಚಿನ ಒಂದು ಅದು ಕೂಡ ನಡೀತಾ ಇದೆ. ಇಂಡಸ್ಟ್ರಿಯಲ್ಲಿ ಇಷ್ಟೊಂದು ದಾಪುಗಾಲಿ ಇಡ್ತಾ ಇದ್ದಾರೆ. ಇಂಡಸ್ಟ್ರಿಯಲಿಸ್ಟಲ್ಲಿ ಈಗ ತಾವು ನೋಡಿರ್ಬೋದು, ಎಲ್ಲ ಆಟೋಮೇಷನ್ನು ಇಂಡಸ್ಟ್ರೀಸು ಸ್ವಲ್ಪ ರಿಸೆಷನ್ ಪೀರಿಯಡಲ್ಲಿ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ನಡೀತಾ ಇದೆ, ನಾನು ಹೆಸರು ತಗೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ, ಗೊತ್ತಿರುವಂಥ ಓಪನ್ ಸೀಕ್ರೆಟ್. ಆದರೂ ಕೂಡ ಸಾಕಷ್ಟು ಮಂದಗತಿಯಲ್ಲಿದೆ.
ಆದರೆ ಇಂಡಸ್ಟ್ರಿಯಲಿಸ್ಟು ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಎಷ್ಟೊಂದು ಅದರಲ್ಲಿ ಕಾಳಜಿ ತಗೊಳ್ತಾ ಇದೆ ಅಂತಂದರೆ ಹವಾಮಾನ ಮಾಲಿನ್ಯ ಕಡಿಮೆ ಮಾಡೋಣ, ಗ್ಲೋಬಲ್ ವಾರ್ಮಿಂಗ್ ಹ್ಯಾಸ್ ಟು ಬಿ ರಿಡ್ಯೂಸ್ಡ್. ಫಾರ್ ದ್ಯಾಟ್ ವಾಟ್ ವಿ ಸಪೋಸ್ ಟು ಡೂ, ವಿ ಕ್ಯಾನ್ ಇಂಪ್ಲಿಮೆಂಟ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇನ್ ದ ಪ್ಲೇಸ್ ಆಫ್ ದಿ ಕಮರ್ಷಿಯಲ್ ವೆಹಿಕಲ್ಸ್. ಯಾವ ಈಗ ಈ ಇಂಗಾಲ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡು, ಇದೆಲ್ಲ ಹೊರಗಡೆ ಬರೋದ್ರಿಂದ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಮತ್ತು ದೆರ್ ಇಸ್ ಡಿಪ್ಲೀಷನ್ ಆಫ್ ಫ್ಯೂಯಲ್ಸ್, ಪೆಟ್ರೋಲಿಯಮದ್ದು ಅದಿರು ಕೂಡ ಕಡಿಮೆ ಆಗ್ತಾ ಇದೆ. ಹೀಗಾಗಿ ನಾವು ಯಾಕೆ ನ್ಯಾಚುರಲ್ ರಿಸೋರ್ಸ್ ಕಡೆ ಹೋಗಬಾರ್ದು ಅನ್ನುವಂಥದ್ದು. ಸೊ ನ್ಯಾಚುರಲ್ ರಿಸೋರ್ಸ್ ಅಂದರೆ ಸೌರ ಎನರ್ಜಿ ಆಗಿರ್ಬೋದು, ಸೋಲಾರ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿ ಆ್ಯಂಡ್ ವಿಂಡ್ ಎನರ್ಜಿ, ಮತ್ತು ಇದರ ಮುಖಾಂತರ ವಿದ್ಯುತ್ತನ್ನು ತಯಾರಿಸಿಬಿಟ್ಟು ವಿದ್ಯುತ್ ಚಾಲಿತ ವಾಹನಗಳನ್ನು ಯಾಕೆ ತರಬಾರ್ದು ಅಂತ ಇಟ್ ಈಸ್ ಒನ್ ಆಫ್ ದಿ ಇಂಪ್ಲಿಮೆಂಟೇಷನ್ ಆ್ಯಂಡ್ ಸಕ್ಸಸ್ಫುಲಿ ಇಟ್ ಈಸ್ ಇಂಪ್ಲಿಮೆಂಟೆಡ್ ಇನ್ ಆಲ್ ದಿ ಸ್ಮಾರ್ಟ್ ಸಿಟೀಸ್ ಬೈ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಆರ್ ರನ್ನಿಂಗ್. ವಿ ಆರ್ ವಿಟ್ನೆಸ್ಸಿಂಗ್ ಟುಡೇ. ಇದು ತಂತ್ರಜ್ಞಾನದ ಮಹತ್ವದ ಕೊಡುಗೆ. ಖಂಡಿತ ಬಹಳ ಪರ್ವಕಾಲದಲ್ಲಿದ್ದೀವಿ ನಾವು. ಹೌದು ಹೌದು. ಇದೆಲ್ಲ ಸವಾಲುಗಳ ನಡುವೆ ಕೂಡ ಪರ್ವಕಾಲದಲ್ಲಿದ್ದೀವಿ. ತಾವು ಹೇಳಿದಂಥ ಮಾತು, ಉದ್ಯೋಗದ ಮಾರುಕಟ್ಟೆ ಏನು ಕೇಳ್ತಾ ಇದೆಯೋ, ಏನು ನಿರೀಕ್ಷೆ ಮಾಡ್ತಾ ಇದೆಯೋ, ಅದಕ್ಕೆ ತಕ್ಕನಾಗಿ ನಮ್ಮ ಸಿಲೆಬಸ್ಗಳು ಮಕ್ಕಳನ್ನು ತಯಾರು ಮಾಡಿ. ನಾನು ಅಲ್ಲೇ ಬರ್ತಾ ಇದ್ದೆ. ಅಂದರೆ ಇಂಡಸ್ಟ್ರಿಗಳು ಈ ಒಂದು ಸರ್ಕಾರದ ಒಂದು ನಿಯಮದಿಂದ ಅವು ಅಪ್ಗ್ರೇಡ್ ಆಗ್ತಾ ಇದೆ. ಉದಾಹರಣೆಗಾಗಿ ನಾನು ಲಾಸ್ಟ್ ಟೈಮ್ ಫಿರೋಷಿಯಾ ಕಂಪನಿಯ ಒಂದು ಪ್ಲೇಸ್ಮೆಂಟ್ ಡ್ರೈವ್ನ ನಾನು ಇಟ್ಕೊಂಡೆ. ಓಕೆ. ಫಿರೋಷಿಯಾ ಅಂದರೆ ಫಿರೋಷಿಯಾ ಎಮಿಷನ್ ಕಂಟ್ರೋಲ್ ಪ್ರೈವೇಟ್ ಲಿಮಿಟೆಡ್, ಪುಣೆ. ಎಮಿಷನ್ ಅಂದರೆ ಸೈಲೆನ್ಸರ್ ಮುಖಾಂತರ ಅದೇನು ಬರುತ್ತೆ ಅದನ್ನೆಲ್ಲ ಮಾಡಿಫಿಕೇಶನ್ ಮಾಡುತ್ತೆ. ಅದು ಈ ಕನ್ವೆನ್ಷನಲ್ ಫ್ಯೂಯಲ್ಸ್ ಅಂತೀವಲ್ಲ, ಪೆಟ್ರೋಲಿಯಂ, ಡೀಸೆಲ್, ಇದರ ಸೈಲೆನ್ಸರ್ಗಳನ್ನು ತಯಾರು ಮಾಡುವಂತಹ ಕಂಪನಿ. ಆದರೆ ಯಾವಾಗ ಗೌರ್ಮೆಂಟ್ ಸ್ಕೀಮ್ ಬಂತು, ಸಡನ್ ಆಗಿ ಅದು ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ಅನುಗುಣವಾಗಿ ಅದರ ಒಂದು ಪಾರ್ಟ್ಸ್ನ ತಯಾರು ಮಾಡುವಂಥ ಒಂದು ಕೌಶಲ್ಯವನ್ನು ಆಲ್ರೆಡಿ ಅಭಿವೃದ್ಧಿ ಮಾಡ್ಕೊಳ್ತು. ಓಕೆ. ಇಂಡಸ್ಟ್ರಿಯಲ್ಲಿ ಇಷ್ಟೊಂದು ಫ್ರೀಕ್ವೆಂಟ್ ಆಗಿ ಬದಲಾವಣೆ ಆಗ್ತಾ ಇದೆ. ಇನ್ಸ್ಟಿಟ್ಯೂಷನಲ್ಲಿ, ಆರ್ಗನೈಸೇಷನ್ಗಳಲ್ಲಿ, ಯಾವ ಶಿಕ್ಷಣ ಸಂಸ್ಥೆಗಳಲ್ಲಿ ತಾಂತ್ರಿಕ ಹಸಿವನ್ನು ಕೊಡ್ತಾ ಇದ್ದಾವೆ, ಅಲ್ಲಿ ಯಾಕೆ ಈ ಬದಲಾವಣೆ ಬರಬಾರ್ದು ಅಂತ. ಎಸ್, ಭಾಳ ಮುಖ್ಯವಾದಂಥ ಮಾತಿದು. ಅಪ್ಗ್ರೇಡ್ ಆಗಬೇಕು ನಮ್ಮ ಸಿಲೆಬಸ್. ಖಂಡಿತ ಖಂಡಿತ. ಇಲ್ಲ ಅಂದರೆ ಹೊರಗೆ ಏನು ಜಗತ್ತು ನಿರೀಕ್ಷೆ ಮಾಡ್ತಾ ಇದೆಯೋ ಆ ಸವಾಲುಗಳನ್ನು ಮೆಟ್ಟಿ ನಿಲ್ಲೋದಕ್ಕೆ ನಮ್ಮ ವಿದ್ಯಾರ್ಥಿಗಳು, ಅಂದರೆ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಗೋದಿಲ್ಲ. ಎಸ್, ಬಹುಶಃ ಇತ್ತೀಚೆಗೆ ಒಂದು 10 ವರ್ಷಗಳವರೆಗೆ ಇಂಜಿನಿಯರಿಂಗ್ ಪದವೀಧರರಿಗೆ ವಿಫಲವಾದಂಥ ಅವಕಾಶಗಳಿವೆ ಉದ್ಯೋಗದ ಮಾರುಕಟ್ಟೆಯಲ್ಲಿ ಅಂತ ಕೇಳ್ತಾ ಇದ್ವಿ. ಇತ್ತೀಚೆಗೆ 10 ವರ್ಷಗಳ ನಂತರ ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅವಕಾಶಗಳು. ಅಷ್ಟು ಮಾರ್ಕೆಟ್ ಇಲ್ಲ. ಇಂಜಿನಿಯರಿಂಗ್ ಓದ್ತೀನಿ ಅನ್ನೋವಂಥ ವಿದ್ಯಾರ್ಥಿಗಳಿಗೆ ತಂದೆ ತಾಯಿಗಳು ಅಥವಾ ಅಕ್ಕಪಕ್ಕದವ್ರು ಹೇಳೋವಂಥದ್ದು, ಇಂಜಿನಿಯರಿಂಗ್ ಹೋದರೆ ಏನು ಕೆಲಸ ಸಿಗಲ್ಲ ಅಥವಾ ಮಾರ್ಕೆಟ್ ಇಲ್ಲ ಅನ್ನುವಂಥದ್ದು. ಇದು ನಿಜನಾ ಸರ್? ಇಲ್ಲ, ಹಾಗೇನಿಲ್ಲ. ಯಾಕಂದರೆ ನಾನು ಇಂಜಿನಿಯರಿಂಗ್, ನೀವು ಯಾವಾಗ ಇಂಜಿನಿಯರಿಂಗ್ ಅಂತೀರಾ, ನಾನು ಇಂಜಿನಿಯರಿಂಗ್ ಈಸ್ ಎ ಕನ್ಸಾಲಿಡೇಟೆಡ್ ನೇಮ್. ಅಂದರೆ ಒಂದು ಎಲ್ಲ ಪರಿಪೂರ್ಣವಾದ ಹೆಸರು ಇಂಜಿನಿಯರಿಂಗ್. ಸ್ವಲ್ಪ ಅದರ ಒಡೆದು ನಿಂತರೆ ನಾವು ಅಲ್ಲಿ ಸಾಕಷ್ಟು ವಿಭಾಗಗಳನ್ನ ನೋಡ್ತೀವಿ. ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ, ಆಟೋಮೊಬೈಲ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ, AICT ಅಂದರೆ ಆಲ್ ಇಂಡಿಯಾ ಟೆಕ್ನಿಕಲ್ ಎಜುಕೇಷನಲ್ಲಿ ಅದರಲ್ಲಿ ಸುಮಾರು 300ಕ್ಕಿಂತ ಹೆಚ್ಚಿಗೆ ಇಂಜಿನಿಯರಿಂಗ್ ಬ್ರಾಂಚ್ಗಳಿದ್ದಾವೆ. ಓಕೆ. ನಾವು ಮುಂದಿನ ನಾವು ಆ ಸ್ಲೈಡ್ಗಳಲ್ಲಿ ನೋಡ್ತೀವಿ. ಅಂದರೆ ಇಷ್ಟೆಲ್ಲ ಇಂಜಿನಿಯರಿಂಗ್ ಕೋರ್ಸ್ಗಳಿದ್ದಾವೆ. ಆದರೆ ಕೆಲವೊಂದು ಕೋರ್ಸ್ಗಳಲ್ಲಿ ಇದೆ ಉದ್ಯೋಗದ ಒಂದು ಡೆಫಿಷಿಯನ್ಸಿ ಇದೆ, ನಾನು ಒಪ್ಕೊಳ್ತೀನಿ. ಆದರೆ ಅದನ್ನು ಮೆಟ್ಟಿ ನಿಲ್ಲುವಂತಹ ಒಂದು ಅವಕಾಶಗಳನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ನಮಗೆ ಒದಗಿಸ್ತಾ ಇದೆ. ಓಕೆ. ತಕ್ಕಂಥ ಕೌಶಲ್ಯಗಳನ್ನು ಅಳವಡಿಸಿಕೊಂಡು ನೀವು ಈ ದಾರಿಯಲ್ಲಿ ಹೊರಟರೂ ಕೂಡ ನಿಮಗೆ ತಕ್ಕ ಮಟ್ಟಿಗೆ ಸಂತೃಪ್ತಿ ಹೊಂದುವಂಥ ಅವಕಾಶಗಳನ್ನು ಕೊಟ್ಟಿದೆ. ಸೊ ಅದರ ಬಗ್ಗೆ ಎಲ್ಲೋ ಮಾಹಿತಿ ಕೊರತೆ ಇರಬಹುದು ಜನಸಾಮಾನ್ಯರಿಗೆ ಅಥವಾ ವಿದ್ಯಾರ್ಥಿಗಳಿಗೆ. ಆದರೆ ಕೆಲವೊಂದು ಬ್ರಾಂಚ್ಗಳಿದ್ದಾವೆ, ಲೈಕ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ದೀಸ್ ಆರ್ ಬೂಮಿಂಗ್ ಲೈಕ್ ಎನಿಥಿಂಗ್. ಇಷ್ಟೊಂದು ಅಪಾರ್ಚುನಿಟಿಗಳಿದ್ದಾವೆ. ಯಾರು ಒಂದು MBBS MD ಮುಗಿಸಿದ ಡಾಕ್ಟರ್ ಕೂಡ ಅಷ್ಟೊಂದು ಸಂಬಳ ಪಡೆಯಲ್ಲ, ಅಷ್ಟೊಂದು ನಿಮಗೆ ವರಮಾನವನ್ನು ಕೊಡುತ್ತೆ. ಆದರೆ ತಕ್ಕಂಥ ಕೌಶಲ್ಯಗಳು ಕೂಡ ಅಲ್ಲಿ ನಾನು ಅದಕ್ಕೆ ಬರ್ತಾಯಿದ್ದೆ, ಆ ಕೌಶಲ್ಯಗಳು ಕೂಡ ಬೇಕಾಗುತ್ತೆ. ದೇ ಶುಡ್ ಅಪ್ಲೈ ಪ್ರಾಪರ್ ಸ್ಕಿಲ್ಸ್. ಈಗ ಹೇಗೆ ಒಂದು ಆಪರೇಷನ್ ಯಾರೋ ಡಾಕ್ಟರ್ ಸರ್ಜನ್ ಮಾಡಬೇಕಾಗಿದ್ರೆ, ಹೃದಯ ರೋಗ ಇತ್ತಂದರೆ ಆ ಹಾರ್ಟ್ ಸರ್ಜರಿ ಮಾಡಬೇಕಾಗಿದ್ದರೆ ಯು ಶುಡ್ ಕಾಲ್ ಹಾರ್ಟ್ ಸ್ಪೆಷಲಿಸ್ಟ್. ಇನ್ನು ಹಾರ್ಟ್ ಸ್ಪೆಷಲಿಸ್ಟ್ ಬಿಟ್ಬಿಟ್ಟು ಬೋನ್ ಸ್ಪೆಷಲಿಸ್ಟು ಅಥವಾ ಯಾರೋ
ಜನರಲ್ ಸರ್ಜನ್ ಕರ್ಕೊಂಡು ಬಂದು ಮಾಡಿಸಂದ್ರೆ ಹೇಗಾಗುತ್ತೆ? ಅಲ್ಲಿ ಇದು ನಮ್ಮ ಸದ್ಯದ ಪರಿಸ್ಥಿತಿ ಹಾಗೆ ನಡೀತಾ ಇದೆ. ಓಕೆ ಓಕೆ CNC ಪ್ರೋಗ್ರಾಮ್, CNC ಮಷಿನ್ ಇರುತ್ತೆ. CNC ಪ್ರೋಗ್ರಾಮ್ ಮಾಡಿರ್ತಕ್ಕಂತಹ ಒಬ್ಬ ಸ್ಪೆಷಲಿಸ್ಟ್ ಅಥವಾ ಇಂಜಿನಿಯರು ಅಥವಾ ಡಿಪ್ಲೊಮಾ ಹೋಲ್ಡರ್ ಅವನು ಬಂದು CNC ಮಷಿನ್ ನಡೆಸ್ಬೋದು. ಯಾಕಂದರೆ ಅಲ್ಲಿ ಕೋಡಿಂಗ್ ಎಲ್ಲ ಬೇಕಾಗುತ್ತೆ, ಆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಗೊತ್ತಾಗಿರಬೇಕು. ಅದು ಬಿಟ್ಟು ಯಾರೋ ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ ಅವನು CNC ಮಷಿನ್ ಅದು ಖಂಡಿತ ಬರೋದಿಲ್ಲ. ಇದಕ್ಕೆ ನಾನು ಪದೇ ಪದೇ ಹೇಳೋದೇನೆಂದರೆ ಸ್ಕಿಲ್ಸ್ ಬೇಕು, ಅವ್ರಿಗೆ ಅದರದ ಕೌಶಲ್ಯ ಬೇಕಾಗುತ್ತೆ. ಇದನ್ನು ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಕಾಲೇಜ್ಗಳು ವಿದ್ಯಾಭ್ಯಾಸದ ಜೊತೆಗೆ ಇದನ್ನು ವಿದ್ಯಾರ್ಥಿಗಳಲ್ಲಿ ನೀರೆರೆದ್ರೆ ಖಂಡಿತ ಅವರು ಒಂದು ಒಳ್ಳೆಯ ಇಂಡಸ್ಟ್ರಿ ರೆಡಿ ಸ್ಟೂಡೆಂಟ್ಸ್ ಆಗ್ತಾರೆ ಅಂತ ನನ್ನೊಂದು ಭಾವನೆ. ಓಕೆ, ಈಗ ಉದ್ಯೋಗದ ಮಾರುಕಟ್ಟೆ ಒಂದು ಕಡೆ ತನಗೆ ಬೇಕಿರತಕ್ಕಂಥ ಕೌಶಲ್ಯ ತುಂಬಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಹಾಗೆಯೇ ಕೆಲವರು ಅವರು ರಿಸರ್ಚ್ ಕಡೆ ಹೋಗ್ಬೋದು ಅಥವಾ ಕೌಶಲ್ಯಗಳಲ್ಲಿ ಹೆಚ್ಚು ಪರಿಣತಿಯನ್ನು ಪಡೆದು ತಾವೇ ಎಂಟರ್ಪ್ರಿನರ್ ಆಗ್ಬೋದು. ಈ ಅವಕಾಶನೂ ಇದೆಯಾ ಸರ್? ಖಂಡಿತ. ಯಾವಾಗ ನೀವು ಎಂಟರ್ಪ್ರಿನರ್ ಅಂತ ಹೇಳಿದ್ರೆ ನನಗೆ ನಮ್ಮ ನಾರಾಯಣ ಮೂರ್ತಿಯವರು ಬಹಳ ನೆನಪಾಗ್ತಾರೆ. ಓಕೆ, ಯಾಕಂದರೆ ನಾರಾಯಣ ಮೂರ್ತಿಯವರು ಇನ್ಫೋಸಿಸನ್ನು ಶುರು ಮಾಡಿದ್ದು ಬಹಳ ಚಿಕ್ಕ ಜಾಗದಲ್ಲಿ, ಅದು 35 ಜಾಗದಲ್ಲಿ ಚಿಕ್ಕ ಅಮೌಂಟಲ್ಲಿ ಇವತ್ತಿಗೆ ಇನ್ಫೋಸಿಸ್ಸು ವೈವಿಧ್ಯವಾಗಿ ಬೆಳೆದು ನಿಂತಿದೆ. ಇದೆಲ್ಲ ಹೇಗಾಯಿತು? ಅವರು ತಗೊಂಡಿರತಂಥ ಒಂದು ನಿರ್ಧಾರ, ಅವರ ಒಂದು ಯೂನಿಟಿ. ನಾರಾಯಣ ಮೂರ್ತಿ ಅಂದರೆ ನಾರಾಯಣ ಮೂರ್ತಿ ಒಬ್ಬರೇ ಮಾಡಲಿಲ್ಲ, ಒಂದು ಗುಂಪಿತ್ತು 4ರಿಂದ 5 ಜನ. ಅಲ್ಲಿ ಯೂನಿಟಿ ಅದು ಕೆಲಸ ಆಯಿತು. ನೋಡಿ, ಅವರು ತಗೊಂಡಿರ್ತ ನಿರ್ಧಾರ ಸುಮಾರು 40-50 ವರ್ಷಗಳ ಹಿಂದೆ. ಆದರೆ ಅವಾಗ ಯಾರು ಎಂಟರ್ಪ್ರಿನರ್ಗೆ ಅಷ್ಟೊಂದು ಸ್ಕೋಪ್ ಇದ್ದಿದ್ದಿಲ್ಲ. ಹೌದು, ಇಲ್ಲದೇ ಇರೋ ಹೊತ್ತಿನಲ್ಲೂ ಕೂಡ ಅಷ್ಟೊಂದು ಗಟ್ಟಿ ನಿರ್ಧಾರ ತಗೊಂಡ್ರವರು. ಈಗ ಇಷ್ಟೊಂದು ಸ್ಕೋಪ್ ಇದೆ ಎಂಟರ್ಪ್ರಿನರ್ಗೆ. ಗೌರ್ಮೆಂಟ್ ಸಬ್ಸಿಡಿ ಕೊಡ್ತಾ ಇದೆ, ನೀವು ಏನು ಕೇಳ್ತೀರಿ ಅದು ಕೊಡುತ್ತೆ. ಆದರೂ ಕೂಡ ಎಂಟರ್ಪ್ರಿನರ್ಗೆ ಜನ ಮುಂದಾಗ್ತಾ ಇಲ್ಲ. ಅಂದರೆ ಸ್ವಯಂ ಉದ್ಯೋಗ ಆಗಬೇಕು. ನಿಮ್ಮಲ್ಲಿ ಏನಾದರೂ ಐಡಿಯಾ ಇದ್ದರೆ ಅದನ್ನು ಇಂಪ್ಲಿಮೆಂಟ್ ಮಾಡಿ ಎಷ್ಟಾಗುತ್ತೆ ಅದು ಶುರು ಮಾಡಬೇಕು. ಎಂಟರ್ಪ್ರಿನರ್ ಆಗಿರ್ಬೋದು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗಿರ್ಬೋದು, ಸಂಶೋಧನೆಯಲ್ಲಿ ನಮ್ಮ ದೇಶ ಇನ್ನೂ ಸಾಕಷ್ಟು ಮುಂದುವರಿಬೇಕಾಗಿದೆ. ನಾವು ಜರ್ಮನ್ ದೇಶ ನೋಡಿಬಿಟ್ರೆ ಸಂಶೋಧನೆಯಲ್ಲಿ ನಾವು ಬಹಳ ಹಿಂದುಳಿತಾ ಇದ್ದೀವಿ ಅಂತ ಏನೋ ನಮ್ಮ ಭಾವನೆ. ಸಂಶೋಧನೆಯನ್ನು ನಾವು ಯುವಕರಲ್ಲೇ ಕಾಣಬೇಕು ಹೊರತಾಗಿ, ಯಾಕಂದರೆ ಯುವಕರಲ್ಲಿ ಆ ಬಿಸಿ ರಕ್ತ ಇರುತ್ತೆ. ಆ ಬಿಸಿ ರಕ್ತದಲ್ಲೇ ಬಿಸಿಯಾದ ಒಂದು ಆಲೋಚನೆಗಳಿಗೆ ಬರ್ತಾ ಇರುತ್ತೆ. ಹಾಗೆ ಇದ್ದಾಗ ಮಾತ್ರ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದರೆ ವಿವೇಕಾನಂದ ಅವ್ರ ವಾಣಿ ತಮಗೆ ನೆನಪಿದೆ, ವೆನ್ ಯುವರ್ ಬ್ಲಡ್ ಈಸ್ ಹಾಟ್ ದೆನ್ ಓನ್ಲಿ ಯು ಕ್ಯಾನ್ ಎಕ್ಸಿಕ್ಯೂಟ್ ಸಮಥಿಂಗ್, ಅದರ್ವೈಸ್ ದೋಸ್ ಆಲ್ ಎಕ್ಸಿಕ್ಯೂಷನ್ ವಿಲ್ ಬಿಕಮ್ ಪ್ಲ್ಯಾನ್ ಓನ್ಲಿ. ವಿಚಾರಗಳೇ ಆಗಿ ಹೋಗುತ್ತೆ. ನಾವು ಮನೇಲಿ ಕೂತ್ಕೊಂಡು ಸಾಕಷ್ಟು ಮಾತಾಡಿದ್ರು ಏನು ಎದಕ್ಕೆ ಉಪಯೋಗ? ಅದು ಕಾರ್ಯರೂಪದಲ್ಲಿ ಬರಬೇಕು. ನಾನು ಕಂಡಂಥ ಕನಸು ಸಾಕಾರ ರೂಪ ತಾಳಿ, ಇಟ್ ಹ್ಯಾಸ್ ಟು ಟೇಕ್ ಅ ಫಿಸಿಕಲ್ ಫಾರ್ಮೇಷನ್, ದೆನ್ ಓನ್ಲಿ ಇಟ್ ವಿಲ್ ಬಿ ಸಕ್ಸೀಡೆಡ್. ಥಾಮಸ್ ಆಲ್ವಾ ಎಡಿಸನ್ ಬೆಳಕಿನ ಬಗ್ಗೆ ನೋಡ್ದ, ಸುಮ್ಮನೆ ಯೋಚನೆ ಮಾಡ್ದ. ಸುಮಾರು ಸಾವಿರಾರು ಎಕ್ಸ್ಪೆರಿಮೆಂಟ್ ಆದ ತಕ್ಷಣ ಒಂದು ಬೆಳಕನ್ನು ಅವನು ಕೈಯಲ್ಲಿ ಇಟ್ಕೊಂಡಾಗ ಅವ್ನಿಗೆ ಎಷ್ಟೊಂದು ಸಂತೋಷ ಆಗಿರಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಈಗಿನ ವಿದ್ಯಾರ್ಥಿಗಳಾಗಿರ್ಬೋದು, ಈಗಿನ ಶಿಕ್ಷಕರು ಅವರಿಗೆ ಮೋಟಿವೇಶನ್ ಮಾಡಬೇಕು. ಬರೀ ಶಿಕ್ಷಣ ಅಂದರೆ ಜಾಬು ಆಗಿರಬಹುದು, ಅಥವಾ ಬರೀ ನೀನು ದುಡ್ಡಿಗೋಸ್ಕರ ಶಿಕ್ಷಣ ಮಾಡು. ಎಲ್ಲೋ ಸಮಾಜ ಕೂಡ ಈ ನಿಟ್ಟಿನಲ್ಲಿ ಸ್ವಲ್ಪ ಅವ್ರಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಹುಟ್ಟುವಾಗಲೇ ಅಥವಾ ಶಿಕ್ಷಣ ಪಡೆಯುವಾಗಲೇ ನಮ್ಮ ಪಾಲಕರು ನೀನು ಇಷ್ಟು ಸ್ಯಾಲರಿ ಇದು ಪ್ಯಾಕೇಜ್ ಜಾಬ್ ಪಡಿಬೇಕು ಅಂತ ಹೀಗೆ ನೀವು ಅವರನ್ನು ಏಮ್ ಅಥವಾ ಗುರಿ ಅಂತ ಇಂಥ ಗುರಿಯನ್ನು ಕೊಟ್ಟರೆ ಎಲ್ಲೋ ನಾವು ನಾಗರಿಕತೆಯಲ್ಲಿ ಹಿಂದುಳಿತಾ ಇವೇನೋ. ಗುರಿ ಯಾವಾಗಲೂ ಸಮಾಜಕ್ಕೆ ಆಗಿರಬಹುದು ಅಥವಾ ಆತ್ಮತೃಪ್ತಿಯನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಇಲ್ಲಿ ಸ್ವಲ್ಪ ಅಧ್ಯಾತ್ಮ ಬರ್ತದೆ. ನಿಜ, ಆಧ್ಯಾತ್ಮವನ್ನು ಮೀರಿದ ಯಾವ ಕ್ಷೇತ್ರವೂ ಇಲ್ಲ. ಅದನ್ನು ಸ್ವತಃ ಭಾಳಷ್ಟು ಜನ ವಿಜ್ಞಾನಿಗಳ ಬದುಕಿನಲ್ಲಿ ನಾವು ನೋಡಿದ್ದೀವಿ. ಇಲ್ಲಿ ಭಾಳಷ್ಟು ಉತ್ತಮವಾದಂಥ ಒಂದು ಮಾತುಕತೆ ನಡೀತಾ ಇದೆ ಅಂತ ಅಂದ್ಕೊಳ್ತೀನಿ. ವಿಶೇಷವಾಗಿ ಸಾಹಿಬ್ ಗೌಡರು ಒಂದು ಮಕ್ಕಳನ್ನು ಅವರಲ್ಲಿರ್ತಕ್ಕಂಥ ಆಸಕ್ತಿಯ ಕಿಡಿಯನ್ನು ಕೆರಳಿಸಬೇಕು. ಅದು ಎಂಥದ್ದು ಅಂತಂದರೆ ಸಮಾಜದ ಒಳಿತಿಗಾಗಿ, ದೇಶದ ಒಳಿತಿಗಾಗಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಖಂಡಿತ ನಾವು ವೈಯಕ್ತಿಕವಾಗಿ ನಾವೇನು ಮಾಡ್ತೀವಿ ಅನ್ನೋ ಸ್ವಾರ್ಥದ ಆಚೆಗೆ ದೇಶಕ್ಕೆ, ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವಂಥ ಒಂದು ನಿಜವಾದಂಥ ಕಾಳಜಿಯನ್ನು ಮೂಡಿಸುವಂಥದ್ದು ಅಗತ್ಯ ಇದೆ ಅಂತ ನಾನು ಅಂದ್ಕೊಳ್ತಾ. ಎಸ್ ಸರ್, ಮುಂದುವರ್ಸೋಣ. ಆಧ್ಯಾತ್ಮ ಬಿಟ್ಟು ಯಾವ ಕ್ಷೇತ್ರನೂ ಇರೋದಿಲ್ಲ.
ಹೌದು. ಬಹಳಷ್ಟು ಜನ ಸರ್ ಸಿ ವಿ ರಾಮನ್ ಅವರು ಬಹುಶಃ ಒಳ್ಳೆ ಉದಾಹರಣೆ ಹಾಕ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಇಲ್ಲಿ ನಮಗೆ ಸ್ಲೈಡ್ಸ್ ಕೂಡ ಸಿಗ್ತಾ ಇರೋದ್ರಿಂದ ಹೇಗೆ ಸರ್ ಪದವೀಧರರಿಗೆ, ಇಂಜಿನಿಯರಿಂಗ್ ಪದವೀಧರರಿಗೆ ಯಾವ ರೀತಿ ಉದ್ಯೋಗ ಅವಕಾಶಗಳ ಒಂದು ಹೆಬ್ಬಾಗಿಲು ಅಥವಾ ಒಂದು ರಹದಾರಿ ಇದೆ, ಒಳ್ಳೆ ಮಾರ್ಗ ಇದೆ, ತಿಳಿಸ್ಕೊಡಿ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇಂಜಿನಿಯರಿಂಗ್ ಆಗಿರ್ಬೋದು, ಡಿಪ್ಲೊಮಾ ಆಗಿರಬಹುದು, IT ಸೆಕ್ಟರ್ ಅಂತ ಸ್ವಲ್ಪ ಮೊದಲು ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಯಾಕಂದರೆ ಅದಕ್ಕೆ ನಾನು ಅದನ್ನು ಮಾಹಿತಿ ಕೊಟ್ಟ ತಕ್ಷಣ ಉಳಿದಂಥ ವಿದ್ಯಾರ್ಥಿಗಳು ಮೆಕ್ಯಾನಿಕಲ್ ಮತ್ತು ಸಿವಿಲ್ ಆಗಿರ್ಬೋದು ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮೊದಲು ನಾವು ಸ್ವಲ್ಪ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ ಕಡೆ ಸ್ವಲ್ಪ ನೋಡೋಣ. ತಮಗೆ ಸ್ಲೈಡ್ಸಲ್ಲಿ ಗೊತ್ತಾಗುತ್ತೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಆಗಿರ್ಬೋದು. ಸೊ ಇವೆಲ್ಲ ಒಳಗೊಂಡು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ನಾವು ಹೇಳ್ತೀವಿ. ಈ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ವಿದ್ಯಾರ್ಥಿಗಳು ತಕ್ಕಂಥ ಸ್ಕಿಲ್ಸ್ನ ಅಳವಡಿಸ್ಕೋಬೇಕು. ಉದಾಹರಣೆಗಾಗಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅವ್ರಿಗೆ ಈ ಸಿಲೆಬಸ್ಸಲ್ಲಿ ಮುಖ್ಯವಾಗಿ ಸಿ ಲ್ಯಾಂಗ್ವೇಜ್ ಅಂತ ಇರುತ್ತೆ. ಸಿ ಲ್ಯಾಂಗ್ವೇಜ್ ಅಂದರೆ ಕಂಪ್ಯೂಟರ್ ಲ್ಯಾಂಗ್ವೇಜು, ಬಹಳ ಬೇಸಿಕ್ ಲ್ಯಾಂಗ್ವೇಜ್ ಇದು. ಸೊ ಇದನ್ನು ಅವ್ರಿಗೆ ಸಿಲೆಬಸ್ಸಲ್ಲಿ ಅಂದರೆ ಅವ್ರಿಗೆ ವಿಷಯದಲ್ಲಿ, ಪಠ್ಯ ವಿಷಯದಲ್ಲಿ ಕೊಟ್ಟಿರ್ತಾರೆ. ಸೊ ಈ ಸಿ ಲ್ಯಾಂಗ್ವೇಜು ಮತ್ತು C++ ಅಂತ ಒಂದು ಭಾಷೆ ಇರುತ್ತೆ ಅವ್ರಿಗೆ. ಈ C++ ಆಗಿರ್ಬೋದು, ಇದನ್ನು ಮೀರಿ ಆ ಸಿಲೆಬಸ್ಸಲ್ಲಿ ಅವ್ರಿಗೆ ಇರೋದು ಬಹಳ ಕಡಿಮೆ. ಸಿ ಮತ್ತು C++, ಸಾಧ್ಯ ಆದರೆ ಜಾವಾ ಇರುತ್ತೆ ಅವ್ರಿಗೆ. ಆದರೆ ಈಗಿನ ಇಂಡಸ್ಟ್ರಿಗಳು, ಈಗಿನ ಸಾಫ್ಟ್ವೇರ್ ಕಂಪ್ನಿಗಳು ಜಾವಾ ಬರೀ ಬೇಸಿಕ್ ಅಲ್ಲ, ಅಪ್ಲಿಕೇಶನ್ ಓರಿಯೆಂಟೆಡ್ ಜಾವಾ ಕೇಳುತ್ತೆ, .NET ಕೇಳುತ್ತೆ, ಆಮೇಲೆ ಪೈಥಾನ್ ಕೇಳುತ್ತೆ. ಸೊ ಪೈಥಾನ್ ಜೊತೆಗೆ IoT ಕೇಳುತ್ತೆ. ಸೊ IoT ಜೊತೆಗೆ ರಾಸ್ಬೆರಿ ಪೈ, ಈ ಥರ ಎಲ್ಲ ಬೇರೆ 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 ಲ್ಯಾಂಗ್ವೇಜ್ಗಳು ಕೇಳುತ್ತೆ. ಸೊ ಅದು ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಿದೆಯಾ? ಆ ಮೂಲಕ ನಾವು ಆ ವಿದ್ಯಾರ್ಥಿಗಳಿಗೆ ಜಾಬ್ನ ಕೊಡಿಸಬಹುದಾ? ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೆ ನಾವು ಪ್ರಾಪರ್ ಸ್ಕಿಲ್ಸ್ನ ವಿದ್ಯಾರ್ಥಿಗಳಿಗೆ ಕೊಡಬೇಕು. ಯಾಕಂದರೆ ನನಗೆ ಸಾಕಷ್ಟು ಕಂಪ್ನಿಗಳು ಕೇಳ್ತಾ ಇರ್ತವೆ, ಸರ್ ನಿಮ್ಮಲ್ಲಿ .NET ಪಡೆದಂಥ ವಿದ್ಯಾರ್ಥಿಗಳು ಯಾರು ಇದ್ದರೆ ನಮಗೆ ಹೇಳಿ, ನಾವು ಅವ್ರನ್ನ ಹೈರ್ ಮಾಡ್ತೀವಿ ಅಂತ. ಅನ್ಫಾರ್ಚುನೇಟ್ಲಿ ವಿ ಡೋಂಟ್ ಫೈಂಡ್ ಸಚ್ ಸ್ಟೂಡೆಂಟ್ಸ್ ಹೂ ಆರ್ expert in .NET, who are expert in application oriented Java, who are expert in IoT. we are not finding. ಅದಕ್ಕೆ ವಿದ್ಯಾರ್ಥಿಗಳಲ್ಲಿ ನಾವು ಹೇಳ್ತೀವಿ, ನೀವು ಮೊದಲು ಅಂಥ ಸ್ಕಿಲ್ಗಳನ್ನು ಅಳವಡಿಸಿಕೊಳ್ಳಿ ಅಂತ ಅದನ್ನು ಹೇಳ್ತೀವಿ. ಸೊ ನೀವು ಸ್ಲೈಡ್ಗಳಲ್ಲಿ, ಮುಂಬರೋ ಸ್ಲೈಡ್ಗಳಲ್ಲಿ ನೋಡ್ಬೋದು, ಆ ಒಂದು IT ಸೆಕ್ಟರಲ್ಲಿ ಇಂಥ ಜಾಬ್ಗೆ ಈ ಸ್ಕಿಲ್ಗಳನ್ನ ಅಳವಡಿಸಿಕೊಂಡ್ರೆ ನಿಮಗೆ ಖಂಡಿತ ಒಳ್ಳೊಳ್ಳೆ ಪ್ಯಾಕೇಜ್ಗಳು ಸಿಗುತ್ತವೆ ಅಂತ ಹೇಳ್ತೀವಿ ನಾವು. ಈಗ ಅಲ್ಲಿ ಕಾಣ್ತೀವಿ ನಿಮಗೆ US ಅಲ್ಲಿ ನಿಮಗೆ ಡಾಟಾ ಸೈಂಟಿಸ್ಟ್ ಅಂತ ಒಂದು ಜಾಬ್ ಇದೆ. US ಅಲ್ಲಿ ಡಾಟಾ ಸೈಂಟಿಸ್ಟ್ ಜಾಬ್ಗೆ ನೋಡಿ, ಅಲ್ಲಿ ಸ್ಯಾಲರಿ ಎಷ್ಟೊಂದು ಇರುತ್ತೆ ಅಂದರೆ ಕಡಿಮೆ ಅಂತಂದ್ರೂ $1 ಮಿಲಿಯನ್ನಿಂದ $2 ಮಿಲಿಯನ್ ಇರುತ್ತೆ. ವಿಚಾರ ಮಾಡಿ ಅದನ್ನು ಭಾರತಕ್ಕೆ ಕನ್ವರ್ಟ್ ಮಾಡಿದರೆ ಏನಿಲ್ಲ ಅಂದರೂ ಅದು ಒಂದು 60 ರಿಂದ 70 ಲಕ್ಷ ಒಂದು ವರ್ಷಕ್ಕೆ ಸಂಬಳ. ಇದನ್ನು ಫ್ರೆಷರ್ಸ್ಗೆ ಕೊಡ್ತಾರೆ ಅವರು. ಸೊ ಹಾಗೆ ನೀವು ಹಾಗೆ ಕೆಳಗೆ ಹೋಗ್ತಾ ಹೋದರೆ ಸ್ಯಾಲರಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಹಾಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹಾಗೆ ನಿಮ್ಮ ಸ್ಯಾಲರಿ ಕೂಡ ಜಾಸ್ತಿ, ನಿಮ್ಮ ಕೌಶಲ್ಯ ಜಾಸ್ತಿ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಜೊತೆಗೆ ಕೌಶಲ್ಯ. ನಿಮ್ಮ ಅದಕ್ಕೆ ಹೇಳ್ತಾರೆ, ಯು ಹ್ಯಾವ್ ಟು ಬಿಲ್ಡ್ ಯುವರ್ ರೆಸ್ಯೂಮೆ. ರೆಸ್ಯೂಮೆ ಶುಡ್ ಬಿ ವೆರಿ ವೇಟೇಜ್. ವೇಟ್ ಇರಬೇಕು ರೆಸ್ಯೂಮೆಗೆ, ಬಯೋಡಾಟಾಗೆ ಬಹಳ ವೇಟ್ ಇರಬೇಕು. ಈ ವೇಟ್ ಯಾವಾಗ ಬರುತ್ತೆ? ವೇಟ್ ಅಂದರೆ ವಿದ್ಯಾರ್ಥಿಗಳು ತಿಳ್ಕೊಂಡಿದ್ದಾರೆ, ವೇಟ್ ಅಂದರೆ ನಾವು ಜಾಸ್ತಿ ಈಗ ನೋಡಿ ಈಗ ಬರ್ತಾ ಇದೆ ಇದೊಂದು ಗ್ರಾಫ್ ಇದೆಯಲ್ಲ, ನಾನು ಆಗಲೇ US ಡಾಲರ್ದು ಹೇಳಿದೆ, ಇದು ಇಂಡಿಯನ್ ಇದರದ್ದು ಎಕಾನಮಿ. ಅಲ್ಲಿ ನಿಮಗೆ Y axis ಇಟ್ ಟೇಲ್ಸ್ ದ್ಯಾಟ್ ಹೌ ಮಚ್ ಕ್ಯಾಪಿಟಲ್ ಈಸ್ ಇನ್ವೆಸ್ಟೆಡ್ ಇನ್ ವಿಚ್ ಇಯರ್, ಹೌ ಮಚ್ ಜಾಬ್ ಗ್ರೋತ್ ಇಸ್ ದೇರ್, ಎಷ್ಟು. ಹಾಗೆ ನೀವು ಇದೊಂದು 2018 ಆಗಿದೆ ಅನಿಸುತ್ತೆ, 16ಕ್ಕೆ. ಈಗಲೂ ಕೂಡ IT ಸೆಕ್ಟರ್ ಬಹಳ ಬೂಮಿಂಗಲ್ಲಿದೆ, ಖಂಡಿತ ಬಹಳ ಬೂಮಿಂಗಲ್ಲಿದೆ. ಈ ಗ್ರಾಫು ಇವತ್ತು 2-3 ವರ್ಷ ಕೂಡ ಇನ್ನೂ ಹೀಗೆ ಇರುತ್ತೆ. ಇದು ಏರುಗತಿನಲ್ಲೇ ಇರುತ್ತೆ. ಸೊ ಇದಕ್ಕೆ ಹೊಂದ್ಕೊಂಡಂತಹ ನಾವು ಡಾಟಾ ಬೇಸು, ಡಾಟಾ ಸೈಂಟಿಸ್ಟು ಅಂಥ ಪೋಸ್ಟ್ಗಳಿಗೆ ನಾವು ಅಪ್ಲೈ ಮಾಡಬೇಕು. ಅಂಥ ಪೋಸ್ಟ್ಗಳು ಅಪ್ಲೈ ಮಾಡಬೇಕಂದ್ರೆ ವಿದ್ಯಾರ್ಥಿಗಳಿಗೆ ಅದರ ಕೋಡಿಂಗ್ ಲ್ಯಾಂಗ್ವೇಜ್ ಇರಬೇಕು. ಈಗ ನೋಡಿ ಅಲ್ಲಿ ಸ್ಲೈಡಲ್ಲಿ
ಯು ಎಸ್ಗೆ ಮತ್ತು ಇಂಡಿಯನ್ಗೆ ಕರೆನ್ಸಿಗೆ ಅವ್ರದ್ದು ಎಷ್ಟು ಪ್ಯಾಕೇಜ್ ಇದೆ, ನಮ್ದು ಎಷ್ಟು ಪ್ಯಾಕೇಜ್ ಇದೆ, ಮೇಲ್ಗಡೆದು ಮತ್ತು ಕೆಳಗಡೆದು. ಮೇಲ್ಗಡೆದು ಇಂಡಿಯನ್ ಕರೆನ್ಸಿ ನಮ್ಮ ಜಾಬ್ ಹೋಲ್ಡರ್ಗೆ ಎಷ್ಟು ಸ್ಯಾಲರಿ ಇರುತ್ತೆ, ಹೈಯೆಸ್ಟಿಂದ ಲೋಯೆಸ್ಟು. ಹೌದು, ಅದೇ ಯು ಎಸ್ಗೆ ಎಲ್ಲೂ ಕಂಪೇರ್ ಮಾಡಲಿಕ್ಕಾಗಲ್ಲ. ನೀವು ಮುಂದಿನ ಸ್ಲೈಡ್ಗಳು ನೋಡಿದರೆ ಇಂಡಿಯನ್ ಇಂಜಿನಿಯರ್ಸ್ ಆರ್ ಗ್ರ್ಯಾಬಿಂಗ್ ಮೋರ್ ಸ್ಯಾಲರಿ ದ್ಯಾನ್ ಯು ಎಸ್. ದಟ್ ಈಸ್ ವೈ ನನ್ನ ಕಜಿನ್ನು ಆಲ್ರೆಡಿ ಸಾಫ್ಟ್ವೇರ್ ಕಂಪ್ನಿಯಲ್ಲೇ ವರ್ಕ್ ಮಾಡ್ತಾನೆ. ಅವನಿಗೆ ನೋಡಿ ಇಲ್ಲಿ ಬರ್ತಾ ಇದೆ, ನಿಮಗೆ ಐ ಟಿ ಸೆಕ್ಟರಲ್ಲಿ ಪೈಥಾನನ್ನು ಅಳವಡಿಸ್ಕೊಂಡ್ರೆ, ಮಷಿನ್ ಲರ್ನಿಂಗ್ ಮಾಡಿಸ್ಕೊಂಡ್ರೆ, ಈಗ ಮಷಿನ್ ಲರ್ನಿಂಗಲ್ಲಿ ಎಷ್ಟೊಂದು ಎಂಪ್ಲಾಯೀಸು ಕೆಲಸ ಮಾಡ್ತಾ ಇದ್ದಾರೆ. ಆ ಎಕ್ಸ್ ಆ್ಯಕ್ಸಿಸ್ ನಿಮಗೆ ಸ್ಯಾಲರಿ ತೋರಿಸುತ್ತೆ, ಅಷ್ಟು 1 ಬಿಲಿಯನ್ 2 ಬಿಲಿಯನ್ ಅಂತ. ಸೊ ವೈ ಆ್ಯಕ್ಸಿಸಲ್ಲಿ ರೆಡ್ ಜೋನು ಮಷಿನ್ ಲರ್ನಿಂಗಲ್ಲಿ ಎಷ್ಟಿದ್ದಾರೆ, 1 ಮಿಲಿಯನ್ನು. ಆಮೇಲೆ ಮೇಲೆ ಆರ್ ಅಂತಂದರೆ ಸಿ ಲರ್ನಿಂಗ್ ಲ್ಯಾಂಗ್ವೇಜು, ಇದು ಇಂಡಿಯಾದಲ್ಲಿ. ಸೊ ಯು ಎಸ್ ಅಲ್ಲಿ ತಾವು ನೋಡ್ಬೋದು ಅಲ್ಲಿ ಹೇಗಿದೆ ಕನ್ಸಿಸ್ಟೆನ್ಸಿ. ಎಲ್ಲ ಒಂದು ಲ್ಯಾಂಗ್ವೇಜಲ್ಲಿ ಎಂಪ್ಲಾಯರ್ಸ್ದು ಆಲ್ಮೋಸ್ಟ್ ಸೇಮ್ ಇದೆ. ಇಂಡಿಯಾದಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ. ಇದಕ್ಕೋಸ್ಕರ ಸ್ವಲ್ಪ ಯು ಎಸ್ ಎಲ್ಲೋ ಆರ್ಥಿಕವಾಗಿ ಮುಂದಿದೆಯಾ ಅನ್ನುವಂಥ ಭಾವನೆ ನಂದು. ಹಾಗಾಗಿ ನಮ್ಮ ಇಂಜಿನಿಯರಿಂಗ್ ಪದವಿ ಪಡೆದವರೆಲ್ಲ ಸ್ವಲ್ಪ ಆ ಕಡೆ ನೋಡೋದು. ಸ್ವಲ್ಪ ಅವರು ಸ್ಯಾಲರಿ ಕೂಡ ಜಾಸ್ತಿ ಕೊಡ್ತಾರೆ, ಮತ್ತೆ ಸ್ಯಾಲರಿ ಕೂಡ ಜಾಸ್ತಿ ಕೊಡ್ತಾರೆ, ಮತ್ತು ಕೆಲಸ ಕೂಡ ಅಷ್ಟೇ ಎಫಿಷಿಯೆಂಟ್ ಆಗಿ ತಗೊಳ್ತಾರೆ. ದೇ ಆರ್ ವಿ ಕಾಲ್ ಇಟ್ ಎ ಸ್ಮಾರ್ಟ್ ಗೈಸ್. ಅಂದರೆ ಐ ಟಿ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಭಾಳಷ್ಟು ಉದ್ಯೋಗಗಳನ್ನ ಮತ್ತು ಬದುಕಿನ ಭದ್ರತೆಯನ್ನು ನೀಡುತ್ತೆ. ಬೇರೆ ಕೋರ್ಸ್ಗಳು ಐ ಟಿ ಬಿಟ್ಟರೆ ಇಲ್ಲ, ಐ ಟಿ ಜೊತೆಗೆ ಈಗ ಇಲ್ಲಿ ನೋಡಿ, ಐ ಟಿಗೆ ನಿಮಗೆ ಡಾಟಾ ಸೈಂಟಿಸ್ಟ್ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿ ಅಂತ ಒಂದು ಈಗಂತೂ ಅದು ಬಹಳ ದೊಡ್ಡದಾಗಿ. ಈಗ ನೋಡಿ, ನಮ್ಮಲ್ಲಿ ಸಮಾಜದಲ್ಲಿ ಏನಾದರೂ ಕಳ್ಳತನ ಆದರೆ, ಏನಾದರೂ ಅಸ್ತವ್ಯಸ್ತ ಸಮಾಜ ಇದ್ದರೆ ನಾವು ಇಮಿಡಿಯೇಟ್ಲಿ ವಿ ಕಾಲ್ ಪೊಲೀಸ್. ಹೌದು, ಆಯಿತಾ. ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಪೊಲೀಸ್ ಕಂಟ್ರೋಲ್ ಕೂಡ ಜಾಸ್ತಿ ಆಗಿದೆ. ಆದರೆ ಅದು ಈಗ ಸಾಫ್ಟ್ವೇರ್ ಫೀಲ್ಡ್ ಕೂಡ ಜಾಸ್ತಿ ಬೆಳವಣಿಗೆ ಹೊಂದ್ತಾ ಇದೆ. ಯಾವಾಗ ಅದರಲ್ಲೂ ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಬಂದ ನಂತರ ಸಾಫ್ಟ್ವೇರಲ್ಲಿ ಉತ್ತಮವಾದ ಬೆಳವಣಿಗೆ ಹೊಂದ್ತಾ ಇದೆ. ದೈತ್ಯವಾದಂಥ ಕಂಪನಿಗಳು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಹಿಡಿತಾ ಇದ್ದಾವೆ. ಈ ಕಾರಣಕ್ಕಾಗಿ ಯಾವಾಗ ಸಾಫ್ಟ್ವೇರ್ ಜಾಸ್ತಿ ಹೊಂದ್ತಾ ಇದೆ, ಆವಾಗ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಹ್ಯಾಕಿಂಗ್ ಆಗಿರಬಹುದು, ಈಗ ಅಕೌಂಟಿಗೆ ಕಣ್ಣು ಹಾಕಿದ್ದಾರೆ ಅಂತ ಕೇಳ್ತೀವಿ, ವೈರಸ್ ಬಂದಿದೆ ಅಂತೀವಿ, ಆನ್ಲೈನ್ ವೈರಸ್ಸು. ಸೊ ಈ ಥರ ಎಲ್ಲ ಆಗಿದೆ ಅಂತ ಹೇಳ್ತೀವಿ. ಇದರಿಂದ ನಾವು ಸೈಬರ್ ಸೆಕ್ಯೂರಿಟಿಯಲ್ಲಿ ಜಾಬ್ ಆಪರ್ಚುನಿಟಿ ಜಾಸ್ತಿ ಆಗಿವೆ. ಸೊ ನಮಗೆ ಅಲ್ಲಿ ಕಾಣುತ್ತೆ 10 ಕೂಲೆಸ್ಟ್ ಜಾಬ್ಸ್ ಇನ್ ಸೈಬರ್ ಸೆಕ್ಯೂರಿಟಿ. ಸೊ 10 ಸೈಬರ್ ಸೆಕ್ಯೂರಿಟಿಗಳಿಗೆ ನಿಮಗೆ ಬೇರೆ 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 ಜಾಬ್ಗಳು ಸಿಗುತ್ತೆ. ಮತ್ತು ಅವು ಎಂಥ ಸ್ಯಾಲರಿಗಳು ಕೊಡುತ್ತೆ ಅಂದರೆ ಸ್ಕೈ ಇಸ್ ಎ ಲಿಮಿಟ್, ದ್ಯಾಟ್ಸ್ ಇಟ್. ನಾನು 60 ಲಕ್ಷ ವರ್ಷಕ್ಕಂತ ಹೇಳಿದೆ, ಅದರಲ್ಲಿ ಅದಕ್ಕೂ ಮೀರಿದಂತಹ ನಿಮಗೆ ಸ್ಯಾಲರಿಗಳನ್ನು ಕೊಡುವಂಥ ಜಾಬ್ಗಳು ಸೈಬರ್ ಸೆಕ್ಯೂರಿಟಿಲಿದೆ. ಅದರಲ್ಲಿ ನ್ಯಾಸ್ಕಾಮ್ ಅಂದ್ಬಿಟ್ಟು ಹೇಳುತ್ತೆ, ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ. ಇದು ಏನಂದರೆ 2020ರಲ್ಲಿ ಸುಮಾರು 1.8 ಮಿಲಿಯನ್ ಸೈಬರ್ ಸೆಕ್ಯೂರಿಟಿ ಎಂಪ್ಲಾಯಿಗಳ ಡೆಫಿಷಿಯನ್ಸಿ ಬೀಳುತ್ತೆ ನಮಗೆ ಅಂತ, ಕೊರತೆ ಆಗುತ್ತೆ ಅಂತ. ಅದು ಈಗ ನಡೀತಾ ಇದೆ. ಯಾಕೆ ನಡೀತಾ ಇದೆ? ಪರ್ಟಿಕ್ಯುಲರ್ ಸ್ಕಿಲ್ಸ್ ಇಲ್ಲ. ಇನ್ನೊಂದು ಕೋರ್ಸ್ ಬರುತ್ತೆ, ಸೊ ಅದನ್ನು ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ವೆಬ್ಸೈಟನ್ನು ನಾವು ಡಿಸೈನ್ ಮಾಡಬೇಕಾದ್ರೆ, ವೆಬ್ಸೈಟನ್ನು ಡಿಸೈನ್ ಮಾಡ್ಬೇಕಾದ್ರೆ ನಾವು ಬರೀ ವೆಬ್ಸೈಟ್ ಅದನ್ನು ಎಷ್ಟು ಹೇಗೆ ನೋಡ್ತೀವಿ ಹಾಗಿರಲ್ಲ. ಅದರಲ್ಲಿ 3 ಭಾಗಗಳಾಗಿರುತ್ತೆ. ಒಂದು ಬ್ಯಾಕ್ ಎಂಡ್ ಡೆವಲಪ್ಮೆಂಟ್, ಇನ್ನೊಂದು ಡಾಟಾ ಸ್ಟೋರೇಜ್, ಮತ್ತೊಂದು ಫ್ರಂಟ್ ಎಂಡ್ ಡೆವಲಪ್ಮೆಂಟ್. ಸೊ ಹೀಗೆ ಬ್ಲ್ಯಾಕ್ ಎಂಡ್ ಡೆವಲಪ್ಮೆಂಟ್ ಮತ್ತು ಫ್ರಂಟ್ ಎಂಡ್ ಡೆವಲಪ್ಮೆಂಟಲ್ಲಿ ಸಾಕಷ್ಟು ಜಾಬ್ಗಳಿದ್ದಾವೆ, ಅಪಾರ್ಚುನಿಟಿ ಇದ್ದಾವೆ. ಅವರಿಗೆ ಪೈಥಾನ್ ಆಗಿರ್ಬೋದು, ಅಥವಾ ಈಗ ಅಲ್ಗೊರಿದಮ್ ಆಗಿರ್ಬೋದು, ಮಷಿನ್ ಲರ್ನಿಂಗ್, ಇಂಥವುಗಳನ್ನು ಕಲಿತರೆ ಡೆಫಿನೆಟ್ ಆಗಿ ಅವರಿಗೆ ಒಳ್ಳೆಯ ಜಾಬ್ಗಳು ಸಿಗುವಂಥ ಅವಕಾಶ ಇದ್ದಾವೆ. ಇದರಲ್ಲೂ ಕೂಡ ಸಾಕಷ್ಟು ನಮಗೆ ವರಮಾನವನ್ನು ತಂದುಕೊಡುವಂಥ ಕೆಲಸಗಳು ದೊರೆಯುತ್ತವೆ. ಉದ್ಯೋಗದ ಬಾಗಿಲುಗಳು ಭಾಳಷ್ಟು ತೆರೆಕೊಂಡಿದ್ದಾವೆ. ಹೌದು. ಆದರೆ ನಾವು ಒಳಗೆ ಹೋಗೋದಕ್ಕೆ ಬೇಕಿರ್ತಕ್ಕಂಥ ಕೌಶಲ್ಯ, ಕೌಶಲ್ಯ, ಅಭಿರುಚಿ, ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಫ್ಟ್ ಸ್ಕಿಲ್. ನೋಡಿ, ನಮಗೆ ಭಾಳಷ್ಟು ಕೊರತೆ ಅಂತ ಅಂದರೆ ನಮ್ಮ ಸಿಲೆಬಸ್ಗಳಲ್ಲಿ ಎಲ್ಲೂ ಸಾಫ್ಟ್ ಸ್ಕಿಲ್ಗಳಿಗೆ ಅವಕಾಶನೇ ಇಲ್ಲ. ಅಥವಾ ಈಗಿನ ಪರೀಕ್ಷಾ ಪದ್ಧತಿಯಲ್ಲೂ ಕೂಡ ಅದು ಅಗತ್ಯವಾಗಿ ಅನಿವಾರ್ಯ ಅನ್ನುವಂಥದ್ದು ಇಲ್ಲ. ತಾವೊಬ್ಬರು ಪ್ರಾಧ್ಯಾಪಕರಾಗಿ ಏನು ಹೇಳ್ತಿರೋದು, ಇದು ಎಷ್ಟು ಸರಿ? ಏನಾಗಿದೆ, ಇಲ್ಲಿ AICT ಅಂತ ಒಂದು ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್, ಆ AICTಯಲ್ಲಿ ನಮಗೆ ಸುಮಾರು ಅದರ ಅಂಡರಲ್ಲಿ
ಸುಮಾರು ಏನಿಲ್ಲ ಅಂದರೂ 1,396 ಇಂಜಿನಿಯರಿಂಗ್ ಮತ್ತು ಕಾಲೇಜ್ಗಳು ಬರ್ತವೆ. ಅಕಾರ್ಡಿಂಗ್ ಟು HRD ಮಿನಿಸ್ಟರ್, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಪ್ರಕಾರ ಸುಮಾರು 6,214 ಟೆಕ್ನಿಕಲ್ ಕಾಲೇಜಸ್ಗಳು, ಇನ್ಸ್ಟಿಟ್ಯೂಷನ್ ಇನ್ಕ್ಲೂಡಿಂಗ್ ಇಂಜಿನಿಯರಿಂಗ್, ಡಿಪ್ಲೊಮೊ, ITI ಯಾವುದೇ ಆಗಿರ್ಬೋದು, ಇಷ್ಟೊಂದು ಕಾಲೇಜ್ಗಳು ಬರ್ತವೆ. ಓಕೆ, ಅವರು 5 ವರ್ಷಗಾಗಿರ್ಬೋದು, ಹೀಗೆ ಸಿಲೆಬಸ್ಗಳನ್ನು ಅವರು ಚೇಂಜ್ ಮಾಡ್ತಾ ಇರ್ತಾರೆ. ಇಂಡಸ್ಟ್ರಿಗಳ ಒಂದು ರೂಪುರೇಷೆಗಳನ್ನು ನೋಡಿಕೊಂಡು ಚೇಂಜ್ ಮಾಡ್ತಾರೆ. ಸದ್ಯಕ್ಕೆ ಈಗ ಸ್ವಲ್ಪ ಚಟುವಟಿಕೆಗಳು ಅತ್ಯಂತ ಶೀಘ್ರವಾಗಿ ಆಗ್ತಾ ಇವೆ, ನಾನು ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ಲು ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ರೋಬೋಟಿಕ್ ಸಬ್ಜೆಕ್ಟನ್ನು ಆ್ಯಡ್ ಮಾಡಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಲ್ಲಿ ಜಾವಾ ಒಂದು ನಿಮಗೆ ಆಪ್ಷನಲ್ ಸಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ, ತಗೋಬೋದು, ತಗೊಳ್ಳಿಕ್ಕಿಲ್ಲ. ಸೊ ಎಲೆಕ್ಟ್ರಾನಿಕ್ಸಲ್ಲಿ PLC SCADA ಅಂತಿದೆ. ಸೊ ಹೀಗೆಲ್ಲ ಆ್ಯಡ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಇದು ಇನ್ನೂ ಮ್ಯಾಂಡೇಟರಿ ಆಗಬೇಕು ಅಂತ, ಕಂಪಲ್ಸರಿ ಆಗಬೇಕು. ಯಾಕೆಂದರೆ ಸ್ಟೂಡೆಂಟ್ಸ್ಗಳಿಗೆ ಅದು ಬೇಕಿದೆ. ಇಲ್ದಿದ್ರೆ ಏನಾಗುತ್ತೆ, ಹೊರಗಡೆ ಯಾವುದಾದ್ರೂ ಏಜೆನ್ಸಿನ ಕರಿಬೇಕು, ಸುಮಾರು ದುಡ್ಡುಗಳನ್ನು ತಗೊಳ್ತಾರೆ. ಅದನ್ನು ತಗೊಂಡು ಅದರ ಕ್ವಾಲಿಟಿ ಎಜುಕೇಷನ್ ಇಂಪಾರ್ಟ್ ಮಾಡ್ತಾರೋ ಇಲ್ಲೋ ಅಂತದ್ದು ಅದನ್ನು ಕೂಡ ಗೊತ್ತಿಲ್ಲ. ಸೊ ಹೀಗೆ ಇದನ್ನು ನೀಗಿಸುವ ಬದಲಾಗಿ ಎಲ್ಲೋ ನಮ್ಮ ಶಿಕ್ಷಕರಿಗೆ, ಇಂಜಿನಿಯರಿಂಗ್ ಪ್ರೊಫೆಸರ್ಗಾಗಿರ್ಬೋದು, ಅವರಿಗೆ ಒಂದು 5 ಅಥವಾ 6 ದಿನ ಅಥವಾ 1 ತಿಂಗಳು 2 ತಿಂಗಳದ್ದು ವರ್ಕ್ಶಾಪ್ಗೆ ಅಥವಾ ಕಾನ್ಫರೆನ್ಸಿಗೆ ಕಳಿಸಿ ಅವ್ರನ್ನ ನಾವು ಇದು ಮಾಡ್ಬೋದು ಅಂತ. ಈಗ ಸ್ಲೈಡ್ ನಿಮಗೆ ತೋರಿಸ್ತಾ ಇದೆ. ವೆನ್ ವಿ ಟಾಕ್ ಅಬೌಟ್ ಹಾರ್ಡ್ವೇರ್ಸ್ ಲೈಕ್ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಮತ್ತು ಸಿವಿಲ್ ಇಂಜಿನಿಯರಿಂಗ್ಗಳಿಗೆ ಕೇಳ್ತಾರೆ ನಮಗೆ ಸಾಕಷ್ಟು ವಿದ್ಯಾರ್ಥಿಗಳು, ಸರ್ ನೀವು ಬರೀ IT ಸೆಕ್ಟರ್ಗೆ ಹೇಳ್ತೀರಿ, ಹಾಗಾದರೆ ಮೆಕ್ಯಾನಿಕಲ್ ವಿದ್ಯಾರ್ಥಿಗಳು ನಾವೇನು IT ಹೋಗೋಣವಾ? ಹಾಗಾದರೆ ಕೋರ್ ಕಲ್ತಿದ್ದ ಅವಶ್ಯಕತೆ ಏನಿದೆ ನಮಗೆ? ನಾವು ಮಷಿನ್ ಮೇಲೆ ಕೆಲಸ ಮಾಡ್ತೀವಿ ಅಂದಾಗ ಈ ಸ್ಲೈಡು ಇದೆಯಲ್ಲ, ಎಂಪ್ಲಾಯಬಿಲಿಟಿ ಎನ್ಹಾನ್ಸ್ಮೆಂಟ್ ಸ್ಕೀಮ್, ನ್ಯಾಷನಲ್ ಗೌರ್ಮೆಂಟು, ಈ ಭಾರತ ಸರ್ಕಾರ MHRD, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಜೊತೆಗೆ ಕೂಡಿ ಇದೊಂದು ಹೊಸ ಆಲೋಚನೆಯನ್ನು ಹುಟ್ಟಾಕ್ತು. ದಟ್ ಈಸ್ ನೀಮ್ ಅಂತ ಕರಿತೀವಿ, ನ್ಯಾಷನಲ್ ಎಂಪ್ಲಾಯಬಿಲಿಟಿ ಎನ್ಹಾನ್ಸ್ಮೆಂಟ್ ಸ್ಕೀಮ್. ಈ ಸ್ಕೀಮ್ ಅಂಡರಲ್ಲಿ ಸಾಕಷ್ಟು ಉದ್ಯೋಗಗಳು ದೊರೀತಾ ಇದ್ದಾವೆ ಮತ್ತು ಕಡಿಮೆ ಸ್ಯಾಲ್ರಿ ಇದ್ರೂ ಚಿಂತೆ ಇಲ್ಲ, ಬಟ್ ಉದ್ಯೋಗಗಳಿದ್ದಾವೆ. ನಿರುದ್ಯೋಗಿ ಅಂತ ಕರೆಸ್ಕೊಳ್ಳೋದ್ರ ಬದಲು ಸ್ವಲ್ಪ ಎಷ್ಟೋ ಸಿಗ್ತಾ ಇದೆ ಅಂತ ಉದ್ಯೋಗಿ ಆಗಿರೋದು. ಇದ್ರ ಬಗ್ಗೆ ಮಾಹಿತಿಯನ್ನು ನಾವು ಸ್ವಲ್ಪ ಜನಸಾಮಾನ್ಯರಲ್ಲಾಗಿರ್ಬೋದು, ವಿದ್ಯಾರ್ಥಿಗಳಲ್ಲಾಗಿರ್ಬೋದು, ಪೋಷಕರಲ್ಲಿ ನಾವು ಬೆಳೆಸಬೇಕಾಗಿದೆ. ಸುಮ್ಮನೆ ಈ ಗ್ರ್ಯಾಜುಯೇಷನ್ ಮಾಡಿಕೊಂಡು ಮನೇಲಿ ಕೂಡೋ ಬದಲಾಗಿ ಈ ಮುಖಾಂತರವಾಗಿ ನೀಮ್ ಸ್ಕೀಮಲ್ಲಾಗಿರ್ಬೋದು, ಅಪರೆಂಟಿಸ್ ಅಂತ ಇರುತ್ತೆ, ಅದ್ರ ಮುಖಾಂತರ ಆಗಿರ್ಬೋದು ಹೋಗಬೇಕು. ಕಂಪನಿಗಳಲ್ಲಿ ನಾನು ಸುಮಾರು ನೋಡಿರೋ ಪ್ರಕಾರ 3 ಥರದ ಒಂದು ರೋಲ್ ಇರುತ್ತೆ. ಒಂದು ಆನ್ ರೋಲ್ ಜಾಬ್ ಅಂತ ಹೇಳ್ತೀವಿ, ಅದನ್ನಂದರೆ ಕಂಪ್ನಿಯ ರೋಲ್ ಪ್ರಕಾರ. ಇನ್ನೊಂದು ಅಪರೆಂಟಿಸ್ಶಿಪ್ ಅಂತ ಹೇಳ್ತೀವಿ, ಅದನ್ನು 2 ವರ್ಷ ಅಥವಾ 3 ವರ್ಷ ಈ ಥರ ಕೋರ್ಸ್ ಇದಿರುತ್ತೆ. 3ನೇದು ನೀಮ್ ಸ್ಕೀಮ್ ಅಂತ ಹೇಳ್ತೀವಿ, ಇದನ್ನು ನ್ಯಾಷನಲ್ ಎಂಪ್ಲಾಯಬಿಲಿಟಿ ಎನ್ಹಾನ್ಸ್ಮೆಂಟ್ ಸ್ಕೀಮ್. ಈ 3ರಲ್ಲೂ ಹೋಗ್ಬೋದು. ಗಮನಾರ್ಹ ಸಂಗತಿ ಅಂದರೆ ಈ 3ರಲ್ಲೂ ಹೋದರೂ ಕೂಡ ನಿಮಗೆ ಸ್ಯಾಲರಿ ಒಂದೇ ಇರುತ್ತೆ. ಮತ್ತು ನೀಮ್ ಸ್ಕೀಮಲ್ಲಿ ಮತ್ತೊಂದು ಅತ್ಯಂತ ಒಳ್ಳೆಯ ಬೆಳವಣಿಗೆ ಏನಂತಂದರೆ, ಅವರು ನಿಮಗೆ ಈ ಡಿಪ್ಲೊಮಾ ನೀವು ಮುಗಿಸಿರುವಾಗ ನೀಮ್ ಸ್ಕೀಮಲ್ಲಿ ಯಾವುದಾದ್ರೂ ಕಂಪನಿ ನೀವು ಸೇರಿಕೊಂಡ್ರೆ, ಸೊ ದೇ ವಿಲ್ ಸಪೋರ್ಟ್ ಯು ಫಾರ್ ದ ಹೈಯರ್ ಎಜುಕೇಷನ್ ಫೈನಾನ್ಷಿಯಲಿ. ವಿ ಕಾಲ್ ಇಟ್ ಅಸ್ ದೇ ವಿಲ್ ಸ್ಪಾನ್ಸರ್. ಅದ್ರ ಜೊತೆಗೆ ಫ್ರೀ ಅಕಾಮಿಡೇಷನ್ ಏನೇನು ಕಂಪ್ನಿಗಳು ಕೊಡುತ್ತೆ ಎಲ್ಲ ಅವರು ಕೊಡ್ತಾರೆ. ಒಂದೇನಂದರೆ ಅದರ ಹೆಸರು ನೀಮ್ ಅಂತ ಇರುತ್ತೆ, ನ್ಯಾಷನಲ್ ಎಂಪ್ಲಾಯಬಿಲಿಟಿ ಎನ್ಹಾನ್ಸ್ಮೆಂಟ್ ಸ್ಕೀಮ್. ಅದಕ್ಕೆ ನಾವೇನು ಅದಕ್ಕೆ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಳ್ಳೆಯ ಸ್ಕೀಮ್ ಇದೆ, ಸಾಕಷ್ಟು ಅಪಾರ್ಚುನಿಟಿಗಳಿದ್ದಾವೆ. ಡಿಪ್ಲೊಮಾದಲ್ಲಿ, ಡಿಗ್ರಿಗಳಲ್ಲೂ ಕೂಡ ಸಾಕಷ್ಟು ನನಗೆ ಫೋನ್ ಕಾಲ್ಗಳು ಬರುತ್ತೆ ಪುಣೆದಿಂದ, ಕಳಿಸಿ ಸರ್ ಅಂತ. ಅದು ಕೂಡ ಅವರು ಹೋಗಬಹುದು. ಹೀಗೆ ನಾವು ಅದನ್ನು ಯಾವುದು ಮೊದಲು ತಿಳ್ಕೋಬೇಕು, ನಮ್ಮ ಸರ್ಕಾರ ಯಾವುದು ಒಂದು ಸ್ಕೀಮ್ ತರ್ತಾ ಇದೆ, ನಾವು ಹೇಗೆ ಹೋಗ್ಬೋದು, ನಿರುದ್ಯೋಗ ಸಮಸ್ಯೆಯನ್ನು ಹೇಗೆ ನಾವು ಬಗೆಹರಿಸ್ಕೊಳ್ಬೋದು ಅನ್ನೋದನ್ನು ನಾವು ಮೊದಲು ತಿಳ್ಕೊಂಡು ಹಾಗೆ ನಾವು ನೋಡ್ಕೋಬೇಕು. ಜಾಬ್ ಇಲ್ಲ ಅಂತ ಕೂತ್ರೆ ಜಾಬ್ ಇರೋದೇ ಇಲ್ಲ. ಸರ್, ಮತ್ತೊಂದು ಅಲ್ಪ ವಿರಾಮ ತಗೊಳ್ತೇನೆ ಸರ್, ನಂತರ ಮಾತುಕತೆ ಮುಂದುವರಿಸೋಣ. ಪ್ರಿಯ ವೀಕ್ಷಕರೇ, ಈಗ ಮತ್ತೊಂದು ಅಲ್ಪ ವಿರಾಮ. ಕೆಲಸದಲ್ಲಿ ಆಯ್ಕೆ ಮಾಡೋದು ತುಂಬಾ ಕಠಿಣ, ಆದರೆ ಇನ್ಶೂರೆನ್ಸ್ ಅಲ್ಲಿ ನನ್ನ ಆಯ್ಕೆ ಖಚಿತ. LIC ಲಕ್ಷಾಂತರ ಜನರ ವಿಶ್ವಾಸ ಗೆಲ್ಲಿಸಿದೆ. ಈಗ ಬೇರೆ ಕಡೆ ಯಾಕೆ ಹೋಗಬೇಕು? ಆತ್ಮೀಯರೇ, ವಿರಾಮದ ನಂತರ ಮಾತುಕತೆ ಮುಂದುವರಿತಾ ಇದೆ. ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸಿಗ್ತಕ್ಕಂಥ ಅಥವಾ ಇರತಕ್ಕಂಥ ಉದ್ಯೋಗಾವಕಾಶಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಎಸ್ ಸರ್, ಫೋನ್ ಕರೆಯನ್ನು ಸ್ವೀಕಾರ ಮಾಡ್ತಾ ಇದ್ವಿ. ಉಷಾ ಅವರು ಮೈಸೂರಿಂದ. ಉಷಾ ಅವರೇ, ನಮಸ್ಕಾರ. ಹಲೋ.
ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಸರ್, ಎಲ್ಲ ವಿಷಯನೂ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಓಕೆ ಸರ್, ಈಗ ಎಲ್ಲ MS ಮಾಡಕ್ಕೆಲ್ಲ ಹೊರದೇಶಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ಅವ್ರು ಯಾರು ಇಲ್ಲಿ ಮತ್ತೆ ಬರ್ತಾ ಇಲ್ಲ, ಅಲ್ಲೇ ಕೆಲಸದಲ್ಲೇ ನೆಲೆಸ್ತಾ ಇದ್ದಾರೆ. ಈ ಕಡೆ ಅವ್ರಿಗೆ ಬಂದ್ರೆ ಉದ್ಯೋಗ ಅವಕಾಶ ಇದೆಯಾ, ಮತ್ತೆ ಸ್ಯಾಲ್ರಿಗಳೆಲ್ಲ ಅನುಕೂಲ ಇದೆಯಾ ಸರ್? ಮೇಡಮ್ ನಮಸ್ತೆ. ಈಗ MS ಮಾಡ್ತಾ ಇದ್ದಾರೆ ಅಂದ್ರಲ್ಲ, ಯಾರು ಯಾರು ಮಾಡ್ತಾ ಇದ್ದಾರೆ ಹೇಳ್ಬೋದಾ? ಯಾಕಂದರೆ ಬಹುತೇಕ ಮಂದಿ ವಿದೇಶದಲ್ಲಿ ನೆಲೆಸಿ ಅಲ್ಲಿ ಏನೋ ಆಕರ್ಷಣೆ ಇದೆ. ಅಂದರೆ MS ಹೊರಗಡೆ ಬಂದ ಮೇಲೆ ಅದೇ ಥರದ್ದು ಒಂದು ಒಳ್ಳೆ ಸ್ಯಾಲ್ರಿ ಬೆನಿಫಿಟ್ಸ್ ಎಲ್ಲ ಇದೆಯಾ? ಅಂದರೆ MS ಅಂದರೆ ನೋಡಿ, ಇಂಜಿನಿಯರಿಂಗ್ ಮಾಡಿದ ನಂತರ MS ಮಾಡ್ಬೋದು. MS ಮಾಡಿದ ನಂತರ ಅವ್ರಿಗೆ ಟೀಚಿಂಗ್ ಲೈನಲ್ಲಿ ಸಾಕಷ್ಟು ಆಪರ್ಚುನಿಟಿಗಳಿದೆ. ಓಕೆ, ಹಾಂ, ಟೀಚಿಂಗ್ನಲ್ಲಿ ಮಾಡ್ಬೋದು. ಆಮೇಲೆ ಈಗ ರಿಸರ್ಚ್ ಸೆಂಟ್ರಲ್ಲಿ ಕೂಡ ಸಾಕಷ್ಟು ಆಪರ್ಚುನಿಟಿ ಇದೆ ಭಾರತದಲ್ಲಿ. ಯಾವ ದೇಶದಲ್ಲಿ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಹೇಳಿದರೆ, ಆ ದೇಶದಲ್ಲಿ ಹೇಗಿದೆ ಅಂತ ಈಗ ಸದ್ಯಕ್ಕೆ ರಿಸರ್ಚ್ ಡೆವಲಪ್ಮೆಂಟಲ್ಲಿ ನಮ್ಮ ದೇಶದಲ್ಲಿ ಹೇಗಿದೆ ಅದು ಸ್ವಲ್ಪ ಕಂಪೇರ್ ಮಾಡಿಕೊಂಡು ನಾವು ಅದನ್ನು ತೊಗೋಬೋದು. ಸ್ವಲ್ಪ ಅವ್ರಿಗೆ ಟೀಚಿಂಗ್ ಲೈನಲ್ಲಿ ಒಳ್ಳೆಯ ಅವಕಾಶಗಳಿದೆ ಅಂತ ನಾವು ಹೇಳ್ಬೋದು. MS-ಗೆ ಎಸ್, ಅಂದರೆ ಇಲ್ಲಿ ಜಾಬು ಕೇವಲ ಏನೋ ಮೆಷನ್ ಜೊತೆಲಿ ಕೆಲಸ ಮಾಡುವಂಥದ್ದು ಅಥವಾ ಒಂದು ಕಂಪನಿನಲ್ಲಿ ಅಥವಾ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡೋದು ಅಷ್ಟೇ ಅಲ್ಲ. ನೀವು ಸ್ವಉದ್ಯೋಗದ ಬಗ್ಗೆ ಭಾಳ ಒಳ್ಳೆ ಮಾತು ಹೇಳಿದ್ರಿ. ನೀವೇ 10 ಜನಕ್ಕೆ ಕೆಲಸ ಕೊಡುವಂಥ ಮಾಲಕರಾಗ್ಬೋದು ಅಂತ ಹೇಳಿ. ಅದೇ ರೀತಿ ಟೀಚಿಂಗ್ ಲೈನು ಕೂಡ ಇವತ್ತು ಉತ್ತಮವಾದಂಥ ಒಂದು ಜನಾಂಗವನ್ನು ಅಥವಾ ಪ್ರತಿಭಾ ಸಂಪನ್ನರನ್ನು ಕೊಡುವಂಥ ಭಾಳ ದೊಡ್ಡ ಹೊಣೆಗಾರಿಕೆ ಟೀಚರ್ಸ್ ಮೇಲಿರುತ್ತೆ. ಹಾಗಾಗಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇವತ್ತೇನೆಲ್ಲ ಬದಲಾವಣೆಗಳು ಅಥವಾ ಸವಾಲುಗಳ ನಡುವೆಯೂ ಕೂಡ ಉತ್ತಮವಾದಂಥ ಪ್ರತಿಭೆಗಳನ್ನು ತರುವಂಥದಕ್ಕೆ ಈ ಟೀಚಿಂಗ್ ಪ್ರೊಫೆಷನ್ ಹೆಲ್ಪ್ ಆಗುತ್ತೆ. ಮತ್ತೊಂದು ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ಗುಡ್ ಆಫ್ಟರ್ನೂನ್. ನನ್ನ ಹೆಸರು ಶ್ರೇಯಸ್ ಅಂತ. ಓಕೆ, ಕೇಳಿ ಪ್ರಶ್ನೆ. ಸರ್, ನಾನು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ BE ಮುಗಿಸಿದ್ದೀನಿ. 2018 ಪಾಸ್ ಔಟ್. ಓಕೆ ಸರ್, ಇಸ್ರೋ ಯುವರ್ ಸ್ಯಾಟಲೈಟ್ ಸೆಂಟರ್ ಅಲ್ಲಿ 1 ವರ್ಷ ಅಪ್ರೆಂಟಿಸ್ ಮಾಡಿದ್ದೀನಿ. ಸರ್, ಜಾಬ್ ಆಪರ್ಚುನಿಟೀಸ್ ಹೇಗಿದೆ ಸರ್? ಈಗ 2018 ತಾವು ಅಪ್ರೆಂಟಿಸ್ಶಿಪ್ ಮಾಡಿದ್ದಾರೆ, ಬರೋಬರ್ ಸರಿಯಾಗಿದೆಯಾ? ಸರ್, 2018 to 19. 18 to 19 ಸದ್ಯಕ್ಕೆ ತಾವು ಕೆಲಸ ಮಾಡ್ತಿದ್ದೀರಾ ಹೇಗೆ? ಇಲ್ಲ ಸರ್, ಮಾಡ್ತಿಲ್ಲ ಖಂಡಿತ ಇಲ್ಲ. ನೀವು ಈಗ ಪ್ರಥಮವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳಬೇಕು. ಮತ್ತು ಯಾಕಂದರೆ ಇಸ್ರೋದಲ್ಲಿ ತಾವು ಕೆಲಸ ಮಾಡಿದಾರೆ ಅಂದರೆ ಅದು ಖಂಡಿತವಾಗಿಯೂ ಆ ಎಕ್ಸ್ಪೀರಿಯನ್ಸು ನಿಮಗೆ ಎಂದೂ ಲಾಸ್ ಆಗಲ್ಲ. ಹಾಂ, ಈಗ ನೀವು ಯಾವುದೇ ಕಂಪನಿಗಳಿಗೆ ಸೇರಿಕೊಂಡ್ರೂ ಕೂಡ ನಿಮಗೆ ಒಳ್ಳೆಯ ಸ್ಯಾಲರಿ ಆದಂಥ ಒಳ್ಳೆಯ ಅವಕಾಶ ಸಿಗುತ್ತೆ. ತಾವು ಯಾವ ಪೊಸಿಷನ್ನಲ್ಲಿ ಕೆಲಸ ಮಾಡಿದ್ರಿ, ಅಲ್ಲಿ ಯಾವ ಲೈನಲ್ಲಿ? ಕಟ್ಟಾಗಿದೆ. ಇಲ್ಲ, ಇಸ್ರೋದಲ್ಲಿ ಹೆಸರೇ ಹೇಳಿರೋ ಹಾಗೆ ಎಂದೂ ಕೂಡ ನಿಮಗೆ ಲಾಸ್ ಆಗಲ್ಲ. ಅಪ್ರೆಂಟಿಸ್ಶಿಪ್ ಆಗಿರ್ಬೋದು. ಟೊಯೋಟೋದಲ್ಲಿ ಸಾಕಷ್ಟು ನನ್ನ ವಿದ್ಯಾರ್ಥಿಗಳು ಕೆಲಸ ಮಾಡಿದ್ದಾರೆ, ಅವ್ರಿಗೆ ಲಾಸ್ ಆಗಲ್ಲ, ಖಂಡಿತ ಕೆಲಸ ಸಿಗುತ್ತೆ. ಸ್ವಲ್ಪ ಅಪ್ಲೈ ಮಾಡಬೇಕು, ಅದನ್ನೇ ನಾನು ಹೇಳ್ತಾ ಇದ್ದೆ. ಈಗ ಜಾಬ್ ಆಪರ್ಚುನಿಟೀಸ್ನು ಹುಡುಕಬೇಕಾದ್ರೆ ಯಾರನ್ನೋ ಕಾಂಟ್ಯಾಕ್ಟ್ ಮಾಡೋದು, ಯಾರಿಗೋ ರೆಫರೆನ್ಸ್ ಕೊಡೋದಕ್ಕಿಂತ ಸಾಕಷ್ಟು ನಮಗೆ ಸೈಟ್ ಸಿಗುತ್ತೆ. shine.com ಆಗಿರ್ಬೋದು, freshers.com ಆಗಿರ್ಬೋದು, LinkedIn ಆಗಿರ್ಬೋದು, ಟೈಮ್ಸ್ ಆಫ್ ಇಂಡಿಯಾ, ಟೈಮ್ಸ್ ಜಾಬು, Naukri.com, ಇದರಲ್ಲಿ ಸುಮಾರು ಸಾವಿರಾರು ಜಾಬ್ಗಳು ದಿನ ನಿಮಗೆ ಪೋಸ್ಟ್ ಆಗುತ್ತೆ. ಅದರ ನೀವು ಒಂದು ಸದುಪಯೋಗನ ಪಡಿಬಹುದು. ಓಕೆ, ಕಡೂರಿಂದ ಒಂದು ಕರೆ ಇದೆ ಸರ್, ಪ್ರಭುದೇವ್ ಅವರು. ಪ್ರಭುದೇವ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ಸರ್. ನಮ್ಮ ಮಗಳು ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಾಳೆ, 2ನೇ ವರ್ಷದ ಕೋರ್ಸು. ಮುಂದೆ ಏನ್ ಮಾಡಿದ್ರೆ ಅನುಕೂಲ ಆಗುತ್ತೆ ಜಾಬ್? ಹಲೋ. ಓಕೆ, ಸಿವಿಲ್ ಇಂಜಿನಿಯರಿಂಗಲ್ಲಿ ಅದು 4 ವರ್ಷದ ಕೋರ್ಸು ಇಂಜಿನಿಯರಿಂಗ್ ಮಾಡ್ತಾ ಇದ್ರೆ. ಸೊ ಅವ್ರಿಗೆ ಸ್ವಲ್ಪ ತಕ್ಕ ಮಟ್ಟಿದ ಸ್ಕಿಲ್ಸ್ ಅಂತಂದರೆ ಆಟೋಕ್ಯಾಡ್ ಇರುತ್ತೆ ಸಿಲೆಬಸ್ಸಲ್ಲಿ. ಸ್ವಲ್ಪ ಅದನ್ನು ಆಟೋಕ್ಯಾಡನ್ನು ಅಪ್ಲಿಕೇಶನ್ ಓರಿಯೆಂಟೆಡ್, ಅಂದರೆ ಯಾವುದಾದ್ರೂ ಸೈಟದ್ದು ಅವ್ರಿಗೆ ಡಯಾಗ್ರಾಮ್ ಹಾಕಂತಂದರೆ ಅಟ್ಲೀಸ್ಟ್ ಅಷ್ಟಾದರೂ ಹಾಕ್ಲಿಕ್ಕೆ ಬರಬೇಕು. ಆ್ಯಂಡ್ ಸ್ಟ್ಯಾಟ್ಫ್ರೋ ಅಂತ ಇರುತ್ತೆ ಸಿವಿಲಲ್ಲಿ, ಅದೊಂದು ಒಳ್ಳೆಯ ಲ್ಯಾಂಗ್ವೇಜು. ಅದನ್ನು ಕಲಿತ್ರೆ ಅತ್ಯಂತ ಒಳ್ಳೆ ಅವ್ರಿಗೆ ಅವಕಾಶ ಇದೆ. ಸೊ ಈ ಸಿವಿಲ್ ಇಂಜಿನಿಯರಿಂಗಲ್ಲಿ ಮತ್ತು ಬಿಲ್ಡಿಂಗ್ ಪ್ಲ್ಯಾನ್ಸ್, ಸೊ ಇದನ್ನು ಕಲಿತ್ರೆ ಅವ್ರಿಗೆ ಅತ್ಯಂತ ಅವಕಾಶಗಳಿದ್ದಾವೆ. ಈಗಂತೂ ಸ್ಮಾರ್ಟ್ ಸಿಟಿ ಸಾಕಷ್ಟು ಪ್ಲ್ಯಾನ್ ಬರ್ತಾ ಇದೆ, ಎಲ್ಲಿ ನೋಡಿದ್ರಲ್ಲಿ ಫ್ಲೈಓವರ್ಸ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಡೌಟ್ ಸಿವಿಲ್ ಇಂಜಿನಿಯರಿಂಗ್ ಜಾಬ್ಸ್ ಅವ್ರಿಗೆ ನಿರುದ್ಯೋಗ ಸಮಸ್ಯೆ ಆಗೋದಿಲ್ಲ ಬರೋ ದಿನಗಳಲ್ಲಿ. ಈ ಸ್ಕಿಲ್ ಕಡೆ ಗಮನ ಕೊಡಬೇಕು, ಖಂಡಿತ ಕೊಡಬೇಕು. ರಾಮದುರ್ಗದಿಂದ ಒಂದು ಕರೆ ಇದೆ ಸರ್. ಹಲೋ ಹಲೋ ಉಷಾ ಅವರೇ ನಮಸ್ಕಾರ, ಕೇಳಿ ಪ್ರಶ್ನೆ. ನಮಸ್ಕಾರ. ಹಲೋ ಸರ್, ನಮಸ್ಕಾರ ಸರ್.
ನಮಸ್ಕಾರ. ಅಮ್ಮ ನಿಮ್ಮ ಪ್ರಶ್ನೆ ಏನ್ರಮ್ಮ? ನಮಸ್ಕಾರ ಸರ್. ನಮಸ್ಕಾರ. ಐಟಿಐ ಕಂಪ್ಲೀಟ್ ಆಗಿದೆ ಮೇಡಮ್ ಸರ್. ಹಾಂ, ಐಟಿಐ ಕಂಪ್ಲೀಟ್ ಆಗಿದೆ. ITI ಕಂಪ್ಲೀಟ್ ಆಗಿದೆಯಾ? ಹೇಳಿ, ಮಾತಾಡಿ. ಹಲೋ ವಿಶಾಲ್ ಅವರೇ ಮಾತಾಡಿ. ITI ಕಂಪ್ಲೀಟ್ ಆಗಿದೆಯಾ? ಹಾ ಸರ್. ಓಕೆ. ITI ಯಾವ ಒಂದು ಅಲ್ಲ ಯಾವ ಫಿಟರ್ ಸರ್. ITI ಯಾವ ಫೀಲ್ಡಲ್ಲಿ ಆಗಿದೆ ತಮ್ಮದು? ಫಿಟರ್ ಅಂತ 2015 ಪಾಸ್ಔಟ್ ಸರ್. ಓಕೆ ಓಕೆ. ನಿಮಗೆ ITI ಕಂಪ್ಲೀಟ್ ಆಗಿದ್ರೆ ಈಗ ಬೆಂಗಳೂರಲ್ಲಿಕ್ಕಿಂತ ಪುಣೆದಲ್ಲಿ ಸಾಕಷ್ಟು ಅಪಾರ್ಚುನಿಟಿಗಳಿದ್ದಾವೆ. ಈಗ ಐ ಥಿಂಕ್ ಕೊನೆಯಲ್ಲಿ ನನ್ನ ಒಂದು ಮೇಲ್ ID ನಿಮಗೆ ಬರುತ್ತೆ ಅನಿಸುತ್ತೆ, ಅಥವಾ ಕಾಂಟ್ಯಾಕ್ಟ್ ನಂಬರು, ಅದಕ್ಕೆ ನನಗೆ ಕನೆಕ್ಟ್ ಮಾಡಿ. ಸಾಕಷ್ಟು ಪುಣೆದಲ್ಲಿ ಅವಕಾಶಗಳಿದ್ದಾವೆ. ನೀವು ITIಗೆ ಮಿನಿಮಮ್ ಏನಿಲ್ಲ ಅಂದರೂ ನಿಮಗೆ 8,000 to 10,000 ರೂಪಾಯಿ ಜಾಬ್ ಸಿಗುತ್ತೆ. ವಿತ್ ಅಕಾಮಿಡೇಷನ್, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಫೆಸಿಲಿಟಿ ಸಿಗುತ್ತೆ. ಸಾಕಷ್ಟು ITI ರಿಕ್ವೈರ್ಮೆಂಟ್ಸ್ ನಡೀತಾ ಇವೆ ಫಿಟ್ಟರ್ಗೆ. ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ. ವಿಶೇಷವಾಗಿ ನನಗೆ ಈ ಹೆಣ್ಮಕ್ಳು ಕರೆ ಮಾಡ್ತಾ ಇರೋದ್ರಿಂದ ಈ ಪ್ರಶ್ನೆ, ನಾವೆಲ್ಲ ಒಂದು ಕಡೆ ಇನ್ನೂ ನಾವು ಸಮಾಜದಲ್ಲಿ ಅಷ್ಟು ಒಂದು ಉತ್ತಮವಾದಂಥ ಪ್ರೋತ್ಸಾಹ ಕೊಟ್ಟಿಲ್ಲ ಹೆಣ್ಮಕ್ಳಿಗೆ. ಈ ಕ್ಷೇತ್ರದಲ್ಲಿ, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಮಹಿಳೆಯರಿಗಿರ್ತಕ್ಕಂಥ ಅವಕಾಶಗಳು ಅಥವಾ ಒಂದು ವಿಶೇಷವಾದಂಥ ಆದ್ಯತೆ ಇದೆ? ಸರ್, 23 ಈ ಸೋಮವಾರ ಲಾಸ್ಟ್ ನಾವೊಂದು ಕ್ಯಾಂಪಸ್ ಡ್ರೈವ್ ಕಂಡಕ್ಟ್ ಮಾಡಿದ್ವಿ. ಫಿರೋಷಿಯಾ ಕ್ಲೀನ್ ಮೊಬಿಲಿಟಿ ಅಂತ ಪುಣೆದು. ಸೊ HR ಮಿಸ್ಟರ್ ರವಿ ಹಂಗರಿಗೆ ಅಂತ ಜನರಲ್ ಮ್ಯಾನೇಜರು. ಫಿರೋಷಿಯಾ ಕಂಪನಿ ಪುಣೆದಲ್ಲಿ 2 ಪ್ಲ್ಯಾಂಟ್ ಇದ್ದಾವೆ. ಒಂದು ಚಾಕನ್ನಲ್ಲಿ, ಇನ್ನೊಂದು ತೈನ್ವಾಡಿಲಿದೆ. HR ಬಂದ್ಬಿಟ್ಟು ಸ್ಟೂಡೆಂಟ್ಗಳಿಗೆ ಪ್ರೀ ಪ್ಲೇಸ್ಮೆಂಟ್ ಹಾಕಂತ ಕೊಡ್ತಾರೆ. ಕಂಪನಿಗಳ ಮಾಹಿತಿ ಹೇಗೆ ನಡೆಯುತ್ತೆ, ಅದರ ಮೇನ್ ಬ್ರಾಂಚ್ ಎಲ್ಲಿದೆ, ಇದನ್ನೆಲ್ಲ ಕೊಡುತ್ತೆ. ಆವಾಗ ನನಗೆ ಆಶ್ಚರ್ಯ ಆಯಿತು. ಐ ಸರ್ಪ್ರೈಸ್ ಟು ಸಿ ದ್ಯಾಟ್ ದೇ ಸೆಕ್ಯೂರಿಟಿ, ಹೌ ಮಚ್ ಸೆಕ್ಯೂರಿಟಿ ದೇ ಆರ್ ಗಿವಿಂಗ್ ಟು ದ ಫೀಮೇಲ್ ಕ್ಯಾಂಡಿಡೇಟ್ಸ್. ಅವ್ರು ಹೇಳಿದರು, ನಾವು ಗರ್ಲ್ಸ್ ಕ್ಯಾಂಡಿಡೇಟ್ಸ್ಗೆ, ಯಾರು ಹೆಣ್ಮಕ್ಳು ನಮ್ಮಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆ ಅಕಾಮಿಡೇಷನ್ ಅಂತೂ ಬಾಯ್ಸ್ಗೆ 2 years ಕೊಡ್ತೀವಿ. ಆದರೆ ಹೆಣ್ಮಕ್ಳಿಗೆ ಕೆಲಸ ಮಾಡಿದರೆ ಅಪ್ ಟು ದೇರ್ ಮೆಟರ್ನಿಟಿ, ಅಪ್ ಟು ದೇರ್ ಮ್ಯಾರೇಜ್ ನಾವು ಹಾಸ್ಟೆಲ್ ಫೆಸಿಲಿಟಿ ಕೊಡ್ತೀವಿ ವಿತ್ ಫುಲ್ ಸೆಕ್ಯೂರಿಟಿ. ಸೊ ನಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಇಂಡಸ್ಟ್ರಿಯಲ್ಲಿ ಕೊಡುವಂತಹ ಒಂದು ಸೆಕ್ಯೂರಿಟಿ ಅದರಲ್ಲೂ ಹೆಣ್ಮಕ್ಳಿಗೆ ನಾನು ಅನ್ಕೊಳ್ತೀನಿ ಎಲ್ಲೂ ಸಿಗಲ್ಲ ಅಂತ. ಹೀಗಾಗಿ ಎಲ್ಲೂ ಅವ್ರು ಹಿಂಜರಿತ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಎಸ್ ಸರ್. ವಿಜಯಪುರದಿಂದ ಒಂದು ಕರೆ ಇದೆ, ಭಾಗ್ಯ ಅವರು. ಭಾಗ್ಯ ಅವರೇ ನಮಸ್ಕಾರ ರೀ. ಹಲೋ ನಮಸ್ಕಾರ ಸರ್. ಹಾಂ, ಕೇಳ್ರಿ ಪ್ರಶ್ನೆ. ನಮ್ಮ ಮಗಳದು ಮೊನ್ನೆ ಇಂಜಿನಿಯರಿಂಗ್ ಮುಗಿತು ಸರ್, BE ರೀ. ಹಾಂ ಹಾಂ. ಅದು ಈಗ ಜಸ್ಟ್ ಕಾರ್ಯಕ್ರಮ ನೋಡ್ತಿದ್ದೆ, ನಾ ಚಂದನ ಹಚ್ಚಿದ್ದೆ. ಅದು ಇನ್ಫಾರ್ಮೇಶನ್ ಅದು ಬೇಕಾಗಿತ್ತು. ಮಗಳದು IP ತಗೊಂಡಿದ್ದಳ್ರಿ, ಮುಗಿತ್ರಿ ಸರ್. ಅದಕ್ಕೆ ಜಾಬ್ ಅಪಾರ್ಚುನಿಟಿ ಏನೋ ಹೇಳಲಿಕ್ಕತ್ತಿದ್ರೆ ಅದಕ್ಕೆ ಹಚ್ಚಿದ್ದೆ ಸರ್, ಅಲ್ಲಿ ಪುಣಾಕವ ಏನಂತ. ಓಕೆ, ನಮಸ್ತೆ ಮೇಡಮ್. ನಮಸ್ಕಾರ ಸರ್. IT ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿಲಿ ಅವ್ರು ಮುಗಿಸಿದಾರಲ್ರಿ? ಇಲ್ಲ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಸರ್. IPL ಮುಗಿಸಿದ್ದಾರೆ, ಇಂಡಸ್ಟ್ರಿಯಲ್ IP. ಓಕೆ. ಅಂದರೆ ಸ್ವಲ್ಪ ಅದು ಹಾರ್ಡ್ವೇರ್ ರಿಲೇಟೆಡ್ ಆಗ್ತದೆ ಅದು. ಹೌದು ಸರ್. ಈಗ ಅವ್ರಿಗೆ ಏನು ಮಾಡ್ರಿ, ಈಗ ಅಂದರೆ 2019 ಮುಗಿಸ್ಯಾರಲ್ರಿ ಅವರು? ಹಾಂ, ಜಸ್ಟ್ ಮೊನ್ನೆ ಮುಗ್ದ ಸರ್, 4 ತಿಂಗಳು ಆತ್ರಿ. ಮೊನ್ನೆ ಮುಗ್ದದ, ಏನು ತೊಂದರೆ ಇಲ್ಲ ಅವ್ರಿಗೆ. ಸ್ವಲ್ಪ ಈಗ IP ಅಂತಂದರೆ ನೀಮ್ ಅಂಡರಲ್ಲಿ ಕೆಲಸ ಸಿಗುತ್ತೆ ನೋಡ್ರಿ ಅವ್ರಿಗೆ, ನ್ಯಾಷನಲ್ ಎಂಪ್ಲಾಯಬಿಲಿಟಿ ಎನ್ಹಾನ್ಸ್ಮೆಂಟ್ ಸ್ಕೀಮ್ ಅಂತ. ಪುಣೆದಲ್ಲಿ ಅಪಾರ್ಚುನಿಟಿ ಇದ್ದಾವೆ ಅವ್ರಿಗೆ. ಈಗ ಅವ್ರಿಗೆ ಹೇಳಿ, ಅವ್ರ ಸ್ಕಿಲ್ಸ್ ಏನೇನಿದ್ದಾವೆ ಮೊದಲು ಅವ್ರಿಗೆ ರೆಸ್ಯೂಮೆ ಬಿಲ್ಡ್ ಮಾಡ್ಲಿಕ್ಕೆ ಹೇಳಿ. ರೆಸ್ಯೂಮೆಯಲ್ಲಿ ಅವ್ರ ಸ್ಕಿಲ್ಸ್ ಹಾಕ್ಲಿಕ್ಕೆ ಹೇಳಿ. ಹಾಕ್ಬಿಟ್ಟು ಈ freshers.com ಮತ್ತು naukri.com ಈ ಥರ ಎಲ್ಲ ಸೈಟ್ಸ್ಗಳಿದ್ದಾವೆ, ಅದರಲ್ಲಿ ಅವ್ರು ರೆಸ್ಯೂಮೆ ಹಾಕಬೇಕು. ಅದು ಹಾಕಿದ ನಂತರ ಸಾಕಷ್ಟು ಅಪಾರ್ಚುನಿಟಿಗಳು, ಇಂಟರ್ವ್ಯೂ ಕಾಲ್ಸ್ ಬರುತ್ತೆ. ಅದಾಗಿ ಕೂಡ ತಮಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಬೇಕಾಗಿದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಲಾಸ್ಟಲ್ಲಿ ಸಾಕಷ್ಟು ಪುಣ್ಯದಲ್ಲಿ ಅವಕಾಶಗಳಿದ್ದಾವೆ, ನಾನು ತಮಗೆ ಹೆಲ್ಪ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಓಕೆ ಸರ್, ಈಗ ಕರ್ನಾಟಕದಲ್ಲೂ ತಾವು ಕೆಲಸ ಮಾಡಿದ್ರಿ. ಈಗ ಮಹಾರಾಷ್ಟ್ರ ರಾಜ್ಯದಲ್ಲಿ ಈ ಉದ್ಯೋಗ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥ ಒಂದು ಜವಾಬ್ದಾರಿನ ಹೊತ್ತಿದ್ದೀರಿ. ಎಸ್ ಸರ್, ಹೇಗಿದೆ ಡಿಫ್ರೆನ್ಸ್? ನನಗೆ ಒಂದು ಕುತೂಹಲ ಅಂತಂದರೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ, ಅದನ್ನು ಮೀರಿದ ಒಂದು ಕಾರ್ಖಾನೆಗಳು ಅಥವಾ ಉದ್ಯೋಗ ಕಂಪನಿಗಳು ಮಹಾರಾಷ್ಟ್ರದಲ್ಲಿದ್ದಾವೆ. ಹೇಗಿದೆ ಸರ್ ಜಾಬ್ ಆಪರ್ಚುನಿಟೀಸ್ನ ನಮ್ಮ ಯೂತ್ಸ್ಗೆ ಒದಗಿಸ್ಕೊಡುವಂಥ ನಿಟ್ಟಿನಲ್ಲಿ ಯಾರಿಗೆ ಜಾಸ್ತಿ ಒಂದು ಪ್ರಾಮುಖ್ಯತೆ ಕೊಡ್ತಿರಲಿಲ್ಲ? ತಮ್ಮ ಪ್ರಶ್ನೆ ಬಹಳ ಉತ್ತಮವಾದದ್ದು. ಕರ್ನಾಟಕದಲ್ಲಿ ಸುಮಾರು 5-6 ವರ್ಷ ನಾನು ಕೆಲಸ ಮಾಡಿದೆ. ನಾನು ಬೆಂಗಳೂರ ಟೊಯೋಟೋದಲ್ಲಿ ಕೂಡ ಕೆಲಸ ಮಾಡಿದ್ದೀನಿ. ಚೆನ್ನೈ ನಿಸಾನಲ್ಲೂ ಕೂಡ ನಾನು ಪ್ರಾಜೆಕ್ಟನ್ನು ಹ್ಯಾಂಡಲ್ ಮಾಡಿದ್ದೀನಿ. ಇನ್ಫೋಸಿಸ್ ಮೈಸೂರಲ್ಲೂ ಕೂಡ ನೋಡಿದ್ದೀನಿ. ಓಕೆ.
ಇದು ನನ್ನ ಪುಣೆ ಎಕ್ಸ್ಪೀರಿಯನ್ಸ್. ಅಂದರೆ ನಾನು ಈಗ ಕೆಲಸ ಮಾಡ್ತಿರೋದು ಸಂಗೋಲಾದಲ್ಲಿ ಫೆಬ್ಟೆಕ್ ಇಂಜಿನಿಯರಿಂಗ್ ಕಾಲೇಜ್. ಪುಣೆ ನಾನು ಅಂದ್ಕೊಳ್ತೀನಿ ದ್ಯಾಟ್ ಈಸ್ ಅ ಹಾರ್ಡ್ವೇರ್ ಹಬ್ ಅಂತ ಅನ್ಕೊಳ್ತೀನಿ. ಈಗ ಹೇಗೆ ಬೆಂಗಳೂರು ಸಾಫ್ಟ್ವೇರ್ ಹಬ್ ಅಂತೀವಲ್ಲ, ಹಾಗೆ ಪುಣೆ ಹಾರ್ಡ್ವೇರ್ ಹಬ್. ನಾನು ಲಾಸ್ಟ್ ಟೈಮ್ ಸಾಕಷ್ಟು ಇಂಡಸ್ಟ್ರಿಗಳನ್ನು ಮೀಟ್ ಮಾಡಿದ್ದೆ, ಇಂಡಸ್ಟ್ರಿಯಲಿಸ್ಟು. ಇವರು ನಮ್ಮ ಬರ್ತಾ ಇರೋರು ಫೆಬ್ಟೆಕ್ ಇಂಜಿನಿಯರಿಂಗ್ ಅಂದರೆ ಫೆಬ್ಟೆಕ್ ಸುಮಾರು 9 ಕಂಪನಿಗಳಿದ್ದಾವೆ ಆಲ್ ಓವರ್ ಇಂಡಿಯಾ. ಸೊ ಆ ಎಲ್ಲ ಕಂಪನಿಗಳಲ್ಲಿ ಅವರು ಡೈರೆಕ್ಟರ್ ಆಗಿದ್ದಾರೆ. ಶ್ರೀ ಸಂಜಯ್ ನಮ್ಮ ಇವರು ದಿನೇಶ್ ರೂಪ್ನಾರ್ ಅಂತ ಕೆಲಸ ಮಾಡ್ತಾರೆ ಅವರು. ಸೊ ಅವರು ಸಾಕಷ್ಟು ಪ್ರಾಜೆಕ್ಟ್ಗಳನ್ನು ಹಿಡಿದಿದ್ದಾರೆ. ಇವರಾಗಿರ್ಬೋದು. ಇನ್ನು ಅಲ್ಲಿ ಬರ್ತಾ ಇದೆ. ನೆಕ್ಸ್ಟು ನಾವು ಮದರ್ಸನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಅಲ್ಲೂ ಕೂಡ ವಿಸಿಟ್ ಕೊಟ್ಟಿದ್ದೆ. ಆಮೇಲೆ ಮಿಸ್ಟರ್ ಮಿತ್ತಲ್ ಅಂತ ಇದ್ದಾರೆ. ಮಿಸ್ಟರ್ ಮಿತ್ತಲ್ ಅವರು ಈಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಭಾರತ್ ರೋಪ್ ಪ್ರೈವೇಟ್ ಲಿಮಿಟೆಡ್, ಮುಂಬೈ. ಸೊ ಅವರನ್ನು ಕೂಡ ಭೇಟಿ ಕೊಟ್ಟೆ. ಇವರೆಲ್ಲ ನಾನು ಭೇಟಿ ಕೊಟ್ಟಾಗ ಅವ್ರು ಹೇಳಿದ್ದಿಷ್ಟೇ, ನಮಗೆ ಪ್ರಾಪರ್ ಸ್ಕಿಲ್ ಆದಂಥ ವಿದ್ಯಾರ್ಥಿಗಳು ಸಿಗ್ತಾ ಇಲ್ಲ. ಸಾಕಷ್ಟು ಉದ್ಯೋಗಗಳು ಇದ್ದಾವೆ, ಇಲ್ಲ ಅಂತಲ್ಲ, ಸ್ಕಿಲ್ ವಿದ್ಯಾರ್ಥಿಗಳು ಸಿಗ್ತಾ ಇಲ್ಲ ಅನ್ನುವಂಥ ಮಾತು ನನಗೆ ಕೇಳಿ ಬಂತು. ಅದನ್ನು ಸೇಮ್ ನಾನು ಕಾಲೇಜಲ್ಲಿ ತಗೊಂಡು ಯಾಕೆ ವಿದ್ಯಾರ್ಥಿಗಳಿಗೆ ಈ ಸ್ಕಿಲ್ ಬಗ್ಗೆ ಟ್ರೈನಿಂಗ್ ಕೊಡಬಾರ್ದು ಅನ್ನುವಂಥ ವಿಚಾರ ನನ್ನಲ್ಲಿ ಬಂತು. ಯಾಕಂದರೆ ನಾವು ಎಲ್ಲಿವರೆಗೂ ಇಂಡಸ್ಟ್ರಿಗಳಿಗೆ ವಿಸಿಟ್ ಕೊಟ್ಟು ಬರಲ್ವೋ, ಯಾವುದೇ ಪ್ಲೇಸ್ಮೆಂಟ್ ಅಲ್ಲಿ ಪರಿಸ್ಥಿತಿ ಏನಿದೆ ಅಂತ ಗೊತ್ತಾಗಲ್ಲ. ಎಸ್ ಸರ್, ಇದು ನಾನು ಈ ಚರ್ಚೆನ ನಾನು ಮುಂದುವರಿಸ್ತೇನೆ. ಧಾರವಾಡದಿಂದ ಒಂದು ಕರೆ ಇದೆ, ವಿನಾಯಕ್ ಅವರು. ವಿನಾಯಕ್ ಅವರೇ ನಮಸ್ಕಾರ ರೀ. ನಮಸ್ಕಾರ ಸರ್. ಕೇಳಿ ಸರ್ ಪ್ರಶ್ನೆ. ಸರ್ ನಮ್ದು PUC ಮುಗಿದಿದೆ, ITI ಮುಗಿದಿದೆ ರೀ. ಟ್ಯಾಲಿ ಮತ್ತು ಕಂಪ್ಯೂಟರ್ ಮುಗಿದಿದೆ ಸರ್, ಬೇಸಿಕ್. ಈಗ ಪ್ರೆಸೆಂಟ್ ಕೆಲಸ ಹುಡುಕ್ತಾ ಇದ್ದೀನಿ ಸರ್, ಬಟ್ ಈಗ ಆಲ್ ಓವರ್ ಎಲ್ಲಿ ಕೆಲಸ ಸಿಗ್ತಾ ಇಲ್ಲ. ವಿನಾಯಕ್ ಅವರೇ, ತಮ್ಮದು ಟ್ಯಾಲಿ ಮತ್ತು ಕಂಪ್ಯೂಟರ್ ಮುಗಿದಿದ್ರೆ ಆಫೀಸ್ ಅಲ್ಲಿ ಸಾಕಷ್ಟು ಅಪಾರ್ಚುನಿಟಿಗಳಿದ್ದಾವೆ ಆಫೀಸಲ್ಲಿ. ಇವನ್ ನಿಮಗೆ ನೀವು ಐ ಥಿಂಕ್ ಇವರ ಮಲ್ಟಿ ಪರ್ಸನಾಲಿಟಿ ಫೆಲೋ ಅಂತ ಹೇಳಬೇಕು. ಯಾಕೋ ತಮಗೆ ಇನ್ಫಾರ್ಮೇಷನ್ನು ಕಡಿಮೆ ಇದೆ ನೋಡಿ. ಕಂಪ್ಯೂಟರ್ ಮುಗಿಸಿದ್ದಾರೆ, ಟ್ಯಾಲಿ ಮುಗಿಸಿದ್ದಾರೆ ಅಂದರೆ ಆಫೀಸಲ್ಲಿ ಒಂದು ತಮಗೆ ಅಪಾರ್ಚುನಿಟಿ ಇದೆ. ನೆಕ್ಸ್ಟ್ ITI ಯಾವ ಕ್ಷೇತ್ರ ಅಂತ ನನಗೆ ಗೊತ್ತಾಗಲಿಲ್ಲ. ಎಲೆಕ್ಟ್ರಿಷಿಯನ್ ಮತ್ತು IT ಎಲೆಕ್ಟ್ರಿಷಿಯನ್ ಆಗಿದೆ ಅಂತಂದರೆ ಪುಣೆದಲ್ಲಿ ನಿಮಗೆ ಹೋದರೆ ಕರೆದು ಜಾಬ್ ಕೊಡ್ತಾರೆ. ಒಂದೇ ಏನಂದರೆ ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಾ ಇದೆ. ಸೊ ದರ್ ಈಸ್ ಗ್ಯಾಪ್ ಬಿಟ್ವೀನ್ ಇಂಡಸ್ಟ್ರಿ ಆ್ಯಂಡ್ ಇನ್ಸ್ಟಿಟ್ಯೂಷನ್. ಅಲ್ಲಿ ಒಬ್ರು ಯಾರೋ ಗ್ಯಾಪ್ ಫುಲ್ಫಿಲ್ ಮಾಡೋರಿಲ್ಲ. ಸೊ ಇಲ್ಲಿ ಜಾಬ್ಸ್ ಇದೆ, ಇಲ್ಲಿಗೆ ಪರ್ಸನ್ ವೇಟ್ ಮಾಡ್ತಾ ಇದ್ದಾನೆ, ಅಲ್ಲೇನೋ ಕೇಳ್ತಾ ಇಲ್ಲ ಅವನಿಗೆ ಅಷ್ಟೇ, ಸಿಗ್ನಲ್ ಪಾಸ್ ಆಗ್ತಾ ಇಲ್ಲ. ಸೊ ಹೀಗಾಗಿ ಏನಾದರೂ ಒಂದು ಸೇತುವೆ ಇಲ್ಲಿ ಆಗಿದ್ದರೆ ಒಳ್ಳೆಯದಾಗುತ್ತೆ. ಖಂಡಿತ ತಾವು ಅಪ್ಲೈ ಮಾಡಿ, ಖಂಡಿತ ಜಾಬ್ ಸಿಗುತ್ತೆ. ಸಾಕಷ್ಟು ಆಫೀಸಲ್ಲಿ ಜಾಬ್ಸ್ ಇದ್ದಾವೆ ಮತ್ತು ಇಂಡಸ್ಟ್ರಿಯಲ್ಲೂ ಕೂಡ ಜಾಬ್ಸ್ ಇದ್ದಾವೆ. ಭಾರತ್ ವೈರಲ್ಲಿ ಸಾಕಷ್ಟು ಜಾಬ್ಗೆ ತಮಗೆ ಸಿಗ್ಬೋದು. ಅಪ್ಲೈ ಮಾಡಿ ಆನ್ಲೈನ್ ಮುಖಾಂತರ, ಖಂಡಿತ ತಮಗೆ ಅವಕಾಶ ಸಿಗುತ್ತೆ. ಕೋಲಾರದಿಂದ ಒಂದು ಕರೆ ಇದೆ ಸರ್, ಪ್ರವೀಣ್ ಕುಮಾರ್ ಅವರು. ನಮಸ್ಕಾರ ಪ್ರವೀಣ್. ಹಲೋ. ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ, ಕೇಳಿ ಪ್ರಶ್ನೆ. ಸರ್ ನಮಸ್ಕಾರ. ಕೇಳಿ ಸರ್. ನಮ್ದು MA ಎಕನಾಮಿಕ್ಸ್ ಕಂಪ್ಲೀಟ್ ಆಗಿದೆ. ಬೇಸಿಕ್ ಕಂಪ್ಯೂಟರ್ ತಿಳ್ಕೊಂಡಿದೀವಿ. ಬಟ್ ನಾವು ಯಾವ ತರ ಜಾಬ್ ಅಪಾರ್ಚುನಿಟಿ ನೋಡ್ಬೇಕು ಗೊತ್ತಾಗ್ತದೆ. ಬಟ್ ಟೀಚಿಂಗ್ ಅಂತ ಹೋಗೋದಾದ್ರೆ ನಾವು ನಮ್ಗೆ ಸ್ಪೆಸಿಫಿಕ್ ಆಗಿ ಈಗ UG PG ಮಾಡಬೇಕಾದ್ರೆ NET ಮತ್ತು SLET ಎಕ್ಸಾಮ್ಸ್ ಕಂಪಲ್ಸರಿ ಇದೆ ಈಗ, ಅಥವಾ PhD ಕಂಪಲ್ಸರಿ ಕೇಳ್ತಿದ್ದಾರೆ. ಹಾಗಾಗಿ ನಮ್ಗೆ ಯಾವ್ದು ಬೇಸಿಕ್ ಆಗಿ ಯಾವ ಹೋಗ್ಬೋದು ಅಂತ ನಂಗೆ ನನ್ನ ಪ್ರಶ್ನೆ. MA ಎಕನಾಮಿಕ್ಸ್ ಆಗಿದೆ ಅಲ್ವಾ? ಹೌದು ಸರ್. MA ಎಕನಾಮಿಕ್ಸ್ ಅಂದರೆ ಟೀಚಿಂಗಲ್ಲಿ ನಿಮಗೆ ಏಡೆಡ್ ಕಾಲೇಜು ಅಥವಾ ಗೌರ್ಮೆಂಟ್ ಕಾಲೇಜಲ್ಲಿ ಹೋಗಬೇಕಾದ್ರೆ ಖಂಡಿತ ತಮಗೆ ನೆಟ್ ಸೆಟ್ ಕೇಳ್ತಾರೆ. ಪ್ರೈವೇಟ್ ಕಾಲೇಜ್ಗಳಲ್ಲಿ ಕೆಲವೊಂದು ಈಗ ಬಡ್ಡಿ ಕಾಲೇಜಸ್ ಅಂತೀವಲ್ಲ, ಈಗೀಗ ಸ್ಟಾರ್ಟ್ ಆಗಿದೆ. ಬೆಳವಣಿಗೆ ಕಾಲೇಜ್ಗಳಲ್ಲಿ ನನಗನ್ಸುತ್ತೆ ಕೇಳೋದಿಲ್ಲ. ಸ್ವಲ್ಪ ತಾವು ಗೌರ್ಮೆಂಟ್ ಕಡೆಗೆ ಫೋಕಸ್ ಮಾಡಿ. ಐ ಥಿಂಕ್ ಸಮೀಪದಲ್ಲಿ ಸಾಕಷ್ಟು KS ಜಾಬ್ಗಳನ್ನ ಕನ್ಫರ್ಮ್ ಮಾಡ್ತಾರೆ. ಸೊ ಅದಕ್ಕೆ ನೀವು ಪ್ರಿಪರೇಷನ್ ಆಗ್ಬೋದು. ಸುಮ್ಮನೆ ಮನೆಯಲ್ಲಿ ಕೂಡೋಕ್ಕಿಂತ ನಾನು ಅನ್ನೋದು ಒಂದೇ, ವಿದ್ಯಾರ್ಥಿಗಳಿಗೆ ಇರೋವಂಥ ಅಪಾರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ. ಅದು ನಿಮ್ಮ ಫೀಲ್ಡ್ಗೆ ಸಂಬಂಧಿತ ಇರ್ಬೋದು, ಇರಲಿಕ್ಕಿಲ್ಲ. ಯಾಕಂದರೆ ನಿಮ್ಮ ಗುರಿ ಮುಂದೆ ದೊಡ್ಡದಾಗಿದೆ. ಸೊ ಆ ಗುರಿನ ಇಟ್ಕೊಂಡು ನೀವು ಒಂಥರ ಈ ಬರೋ ಸಂಬಳವನ್ನು ಯಾಕೆ ಸ್ಟೈಫಂಡ್ ಅಂತ ತಿಳ್ಕೊಂಡು, ಪಾಕೆಟ್ ಮನಿ ಅಂತ ತಿಳ್ಕೊಂಡು, ಯಾಕಂದರೆ ನಿಮ್ಮ ಪಾಲಕರು ಅತ್ಯಂತ ಶ್ರಮಪಟ್ಟು ನಿಮ್ಮನ್ನು ಓದಿಸಿರ್ತಾರೆ. ಬಂದು ಮನೇಲಿ ಕೂತ್ರೆ ಕಷ್ಟ ಆಗುತ್ತಲ್ವ. ಸೊ ಇರೋ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿ. ಅದಕ್ಕೆ ಕೃಷ್ಣ ಒಂದು ಮಾತು ಹೇಳಿದ್ದಾನೆ, ಕರ್ಮಣ್ಣೇ ವಾಧಿಕಾರಸ್ಯ ಮಾ ಫಲೇಶು ಕದಾಚನ. ಕರ್ಮ ಮಾಡಬೇಕಷ್ಟೇ. ಅದು ಗುಮಾಸ್ತನ ಕೆಲಸ ಆದ್ರೇನು, ಮಾಲಕನ ಕೆಲಸ ಆದ್ರೇನು. ನಾನು ಫ್ರೆಶರ್ ಇದ್ದೀನಿ ಅಂದರೆ ನಾನು ಮಾಡಲೇಬೇಕು. ವಿದ್ಯಾರ್ಥಿಗಳು ಹೇಳ್ತಾರೆ ನನಗೆ, ನಾನು ಇಂಜಿನಿಯರಿಂಗ್ ಸ್ಟೂಡೆಂಟು, ಶಾಪ್ ಫ್ಲೋರಲ್ಲಿ ಯಾಕೆ ಕೆಲಸ ಮಾಡಬೇಕು ಅಂತ. ಅರೆ ಶಾಪ್ ಫ್ಲೋರಲ್ಲಿ ಕೆಲಸ ಮಾಡ್ದೇನೆ ಯಾರಾದರೂ MD ಆಗಿದ್ದಾರಾ?
ಲಾಸ್ಟ್ ಟೈಮು ಅದೇ ಡಿಸ್ಕಷನ್ ಆಯಿತು ಮಿಸ್ಟರ್ ರವಿ ಹಂಗರ್ಗಿ ಜೊತೆ. ಒಬ್ಬ ಶಾಪ್ ಫ್ಲೋರಲ್ಲಿ ಕೆಲಸ ಮಾಡುವಂಥ ಡಿಪ್ಲೊಮಾ ಹೋಲ್ಡರ್ ಈಗ ಒಂದು ಪ್ಲಾಂಟ್ ಹೆಡ್ ಆಗಿದೆ. ಈಸ್ ಗೆಟಿಂಗ್ ಸ್ಯಾಲರಿ ಮೋರ್ ದ್ಯಾನ್ 2 lakh ಪರ್ ಮಂತ್. ನೀವು ಯಾವಾಗ ನಮ್ಮ ಮೋದಿಜಿಯವರು ಭಾಳ ಒಳ್ಳೆಯ ಉದಾಹರಣೆ ಇದಕ್ಕೆ. ಕೆಳಗಿಂದ ಮೇಲೆ ಬರಬೇಕು ಮನುಷ್ಯ. ನಾನು ಡೈರೆಕ್ಟಾಗಿ ಹೋಗಿಬಿಟ್ಟು AC ಕ್ಯಾಬಿನಲ್ಲಿ ಕುಂತು ಆರ್ಡರ್ ಮಾಡ್ತೀನಿ ಅಂತ ಯಾವ ಜಾಬ್ಗಳು ನೀವು ದಯವಿಟ್ಟು ಆಸೆ ಪಡಬೇಡಿ. ಸ್ಟಾರ್ಟಿಂಗಲ್ಲಿ ಸಿಗುವಂಥ ಸಾಧ್ಯತೆಗಳು ಭಾಳ ಕಡಿಮೆ. ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಅಂತ. ಭದ್ರಾವತಿಯಿಂದ ಮತ್ತೊಂದು ಕರೆ, ಸುರೇಶ್ ಅವರು. ಸುರೇಶ್ ಅವರೇ ನಮಸ್ಕಾರ. ಶ್ರೇಯಸ್, ಕ್ಷಮೆ ಇರಲಿ ಸರ್. ನಮಸ್ತೆ ಸರ್. ಕೇಳಿ ಸರ್. ನಾನು IT ಸೆಕ್ಟರ್ಗೆ ಡೇಟಾ ಸೈನ್ಸ್ ಶಿಫ್ಟ್ ಆಗ್ಬೇಕಂತ ನಂದಿದೆ ಸರ್. ದಯವಿಟ್ಟು ಸ್ಪಷ್ಟವಾಗಿ ಕೇಳಿ ತಮ್ಮ ಪ್ರಶ್ನೆಯನ್ನ. ಸರ್ ನಾನು ಈಗ ಸ್ವಲ್ಪ ಹೊತ್ತಿನ ಮುಂಚೆ ಮಾತಾಡಿದೆ, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆಗಿದೆ ಸರ್. ಅದೇ ಕಾಲ್ ಕಟ್ ಆಯ್ತು. ಇದಕ್ಕೆ ಡೇಟಾ ಸೈನ್ಸ್ಗೆ ಶಿಫ್ಟ್ ಆಗ್ಬೇಕಂತ ಸರ್. ಆಗ್ಬೋದಾ ಸರ್? ಯಾಕಂದ್ರೆ ಮೆಕ್ಯಾನಿಕಲ್ ಸೆಕ್ಟರ್ ಅಲ್ಲಿ ಜಾಬ್ ಆಪರ್ಚುನಿಟೀಸ್ ಕಮ್ಮಿ ಇದೆ. ತಮ್ಮ ಇಂಜಿನಿಯರಿಂಗ್ ಇನ್ ಮೆಕ್ಯಾನಿಕಲ್ ಆಗಿದೆಯಾ ಸರ್? ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್. ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್. ಮತ್ತು ತಾವೇನು ಮಾಡ್ಬೇಕಂತಿದ್ದೀರಾ? IT ಸೆಕ್ಟರ್ಗೆ ಸ್ವಿಚ್ ಆನ್ ಆಗ್ಬೇಕಂತಿದ್ದೀರಾ? ಖಂಡಿತವಾಗಿಯೂ ನಿಮಗೆ ನಾನೊಂದು ಸಜೆಷನ್ ಮಾಡ್ತೀನಿ, ತಮಗೆ ಒಳ್ಳೇದನ್ಸಿದ್ರೆ ನೋಡಿ. ಮಷಿನ್ ಲರ್ನಿಂಗ್ ಅಂತ ಒಂದು ಒಳ್ಳೆಯ ಕೋರ್ಸ್ ಇದೆ. ಆ ಮಷಿನ್ ಲರ್ನಿಂಗ್ ಕಲಿತ್ರೆ ತಮಗೆ ಒಳ್ಳೆ ಜಾಬ್ ಆಪರ್ಚುನಿಟಿ ಸಿಗುತ್ತೆ. ಈ ಮಷಿನ್ ಲರ್ನಿಂಗಿಂದ ಏನಾಗುತ್ತೆ ಅಂತಂದರೆ ತಾವು ಸೆನ್ಸಾರ್ಸು, ಆ್ಯಕ್ಚುವೇಟರ್ಸು ಇದನ್ನು ಪ್ರೋಗ್ರಾಮಿಂಗ್ ಕಲಿಬೋದು. PLC ಸ್ಕಾಡ್ ಆಗಿರ್ಬೋದು. ಇದನ್ನು ಕಲಿತ್ರೆ ಮೆಕ್ಯಾನಿಕಲ್ ಯಾವಾಗ ಎಲೆಕ್ಟ್ರಾನಿಕ್ಸ್ ಜೊತೆ ಹೊಂದಾಣಿಕೆ ಆಗುತ್ತೋ, ವಿ ಕಾಲ್ ಮೆಕ್ಯಾಟ್ರಾನಿಕ್ಸ್. ವೆನ್ ಮೆಕ್ಯಾಟ್ರಾನಿಕ್ಸ್ ಕಮ್ಸ್ ಇನ್ ಟು ದ ಪಿಕ್ಚರ್, ಅದರ ಹೈಯರ್ ವರ್ಷನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಇದು ಆದಾಗ ಖಂಡಿತವಾಗಿಯೂ ತಮಗೆ ನಿರುದ್ಯೋಗ ಸಮಸ್ಯೆ ಆಗಲ್ಲ. ಸಾಧ್ಯ ಆದರೆ ಒಂದು 6 ತಿಂಗಳಿಂದ 1 ವರ್ಷದ ಕೋರ್ಸ್ ಇದೆ, ಅದು ತಾವು ತೊಗೊಳ್ಳಿ. ಅಪ್ಲಿಕೇಶನ್ ಓರಿಯೆಂಟೆಡ್ ಕೋರ್ಸ್ ತೊಗೋಬೇಕು, ಸುಮ್ಮನೆ ಸರ್ಟಿಫೈಡ್ ಕೋರ್ಸ್ ತೊಗೊಳ್ಬೇಡಿ. ಸ್ವಲ್ಪ ಅಪ್ಲಿಕೇಶನ್ ಓರಿಯೆಂಟೆಡ್ಡು, ಅದರ ನಂತರ ಜಾಬ್ ಆಪರ್ಚುನಿಟಿ ಹೇಗಿದ್ದಾವೆ ಗ್ರೌಂಡ್ಲಿ ರಿಯಾಲಿಟಿ ಅರ್ಥ ಮಾಡ್ಕೊಂಡು ನಾವು ಕೋರ್ಸ್ಗಳನ್ನು ತೊಗೊಂಡ್ರೆ ಯಾವುದೇ ಕೊರತೆ ಆಗಲ್ಲ ಅನ್ನೋಂಥ ಭಾವನೆ. ಓಕೆ, ಹೇಳಿದ್ರಿ ನೀವು ವಿದ್ಯಾಭ್ಯಾಸ ಮುಖ್ಯನೇ, ಆದರೆ ವಿದ್ಯಾಭ್ಯಾಸದ ನಂತರ ಯಾವುದೋ ಒಂದು ಅವಕಾಶ ಸಿಗುತ್ತೆ ಅಂತ ಕಾಯ್ತಾ ಕೂತ್ಕೊಳ್ಳೋದ್ರ ಬದಲು ಸಿಕ್ಕಂಥ ಅವಕಾಶದ ಒಳಗಡೆ ಒಂದಷ್ಟು ಕೌಶಲ್ಯವನ್ನು ವೃದ್ಧಿ ಮಾಡ್ಕೊಳ್ಳುವಂಥದ್ದಾಗಲಿ, ಬದುಕನ್ನು ಕಟ್ಕೊಳ್ಳೋದಕ್ಕಾಗಲಿ ಆದ್ಯತೆ ಕೊಡಿ ಅಂತ. ಅಟ್ಲೀಸ್ಟ್ ನಿಮ್ಮ ಪಾಕೆಟ್ ಮನಿ ಬೇರೆ ಮೇಲೆ ಡಿಪೆಂಡ್ ಆಗದೆ. ಎಸ್ ಸರ್, ಮಂಡ್ಯದಿಂದ ಒಂದು ಕರೆ ಇದೆ, ಸಿದ್ದಪ್ಪ ಅವರು. ಸಿದ್ದಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕೇಳಿ ಸರ್ ಪ್ರಶ್ನೆ. ನಮ್ಮ ಮಗಳು ಇಂಜಿನಿಯರ್ ಮುಗಿಸಾಯ್ತಾರೆ, 1 ವರ್ಷ ಆಯ್ತು. ಟೆಲಿಕಮ್ಯುನಿಕೇಶನ್ ಕೋರ್ಸು. ಓಕೆ. ಇನ್ನು ಜಾಬ್ ಇದೆಲ್ಲ 3 ತಿಂಗಳು ಒಂದು ಕೋರ್ಸ್ ಮಾಡಿದ್ದಾರೆ, ಟೆಸ್ಟಿಂಗ್ ಅಂತ. ವೆರಿ ಗುಡ್, ವೆರಿ ಗುಡ್. ಸಾಫ್ಟ್ವೇರ್ ಟೆಸ್ಟಿಂಗು ಒಳ್ಳೇದಿದೆ ಸರ್ ಅವ್ರಿಗೆ. ಸಾಫ್ಟ್ವೇರ್ ಟೆಸ್ಟಿಂಗಲ್ಲಿ ಸ್ವಲ್ಪ ಅವ್ರಿಗೆ ಕೋಡಿಂಗ್ ಲ್ಯಾಂಗ್ವೇಜನ್ನ ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಹೇಳಿ. ಓಕೆ, ಭಾಳ ಒಳ್ಳೊಳ್ಳೆ ಕಂಪ್ನಿಗಳು ಅವ್ರಿಗೆ ಕೋಡಿಂಗ್ ಟೆಸ್ಟ್ ತಗೊಳುತ್ತೆ. ಕೋಡಿಂಗ್ ಟೆಸ್ಟ್ ತಗೊಳುತ್ತೆ. ಅದು ಸುಮಾರು 1 ದಿನದಿಂದ 2 ದಿನ ನಿಮ್ಗೆ ಟೈಮ್ ಕೊಡುತ್ತೆ. ಆ ಕೋಡಿಂಗ್ ಟೆಸ್ಟ್ ಕಂಪ್ಲೀಟ್ ಮಾಡಿದರೆ ಸರ್. ಏನು ಹೇಳಿ? ಕೋಡಿಂಗ್ ಟೆಸ್ಟ್ ಮಾಡಿದಾರಂತೆ? ಅಲ್ಲಲ್ಲ, ಮಾಡಿದರೆ ಕರೆಕ್ಟ್ ಆಗಿದೆ. ಆದರೆ ಏನಾಗುತ್ತೆ, ನನಗೆ ನಿನ್ನೆ ಒಂದು ಕರೆ ಬಂದಿತ್ತು ಒಂದು ಕಂಪ್ನಿದು. 4 ವಿದ್ಯಾರ್ಥಿಗಳು ಕೋಡಿಂಗ್ ಟೆಸ್ಟನ್ನು 2 ದಿನ ಆದರೂ ಕಂಪ್ಲೀಟ್ ಮಾಡಿಲ್ಲ, ಅವ್ರಿಗೆ ಹೇಗೆ ಜಾಬ್ ಕೊಡೋದು ಅಂತ. ಆ ಟೆಸ್ಟನ್ನು ಕಂಪ್ಲೀಟ್ ಮಾಡಿದರೆ 3 ಲಕ್ಷದ ಪ್ಯಾಕೇಜು ಸಡನ್ ಆಗಿ ಘೋಷಿಸ್ತಾರೆ ಅವರು. ಆ ಕೋಡಿಂಗ್ ಟೆಸ್ಟ್ನ ವಿದ್ಯಾರ್ಥಿಗಳು ಅದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿರ್ತಾರೆ, ಅದನ್ನು ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಮಾಡಿದರೆ ಖಂಡಿತವಾಗೂ ಅವ್ರಿಗೆ ಒಳ್ಳೆ ವಿಪುಲವಾದ ಅವಕಾಶಗಳಿದ್ದಾವೆ ಕೋಡಿಂಗಲ್ಲಿ. ಸಿದ್ದಪ್ಪ ಅವರ ಮಗಳು ಪಕ್ಕದಲ್ಲೇ ಇದ್ದಾರಾ? ಹಲೋ. ಎಸ್ ಎಸ್, ಓಕೆ. ಎಸ್ ಸರ್, ನನಗೆ ಒಂದು ಆಕಾಶಕ್ಕೆ ಏಣಿ ಹಾಕುವಷ್ಟು ವಿಪುಲವಾದಂಥ ಅವಕಾಶಗಳಿವೆ. ಖಂಡಿತ ಖಂಡಿತ. ಆದರೆ ಅದನ್ನು ನಮ್ಮದಾಗಿಸ್ಕೊಳ್ಬೇಕು ಅನ್ನೋದಾದರೆ ಒಂದಷ್ಟು ಬರೀ ಪದವಿ ಅಷ್ಟೇ ಅಲ್ಲ, ಪದವಿ ಪ್ರಮಾಣ ಪತ್ರದ ಜೊತೆಗೆ ನಿಮ್ಮ ಕೌಶಲ್ಯವನ್ನು ಅಥವಾ ಏನು ಕೈ ಕೆಲಸವನ್ನು ಜಾಸ್ತಿ ಮಾಡಿಕೊಳ್ತಕ್ಕಂಥ, ಆಮೇಲೆ ಶ್ರದ್ಧೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಂಥ ಒಂದು ಆಸಕ್ತಿಯನ್ನು ರೂಢಿಸ್ಕೊಳ್ಬೇಕು ಅಂತೀರಿ. ಸರ್, ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಂದರೆ, ಈ ಮಿಷನ್ ಜೊತೆ ಕೆಲಸ ಮಾಡೋರು ಮಿಷನ್ ಥರನೇ ಇದ್ಬಿಡ್ತಾರೆ. ಅವ್ರಿಗೆ ಸಂವೇದನೆಗಳಿರಲ್ಲ, ಕಲೆ, ಸಾಹಿತ್ಯ, ಸಂಸ್ಕೃತಿ ಈ ಥರದ್ದು ಒಂದು ಒಡನಾಟವು ಬೇಕು ಅಂತ ಅನಿಸಲ್ಲ ಅನ್ನುವಂಥದ್ದು ಒಂದು ಕಡೆ. ನಿಮಗೆ ಅದನ್ನು ನೋಡಿದ್ರೆ ಅಪರೂಪವಾಗಿದ್ದೀರಿ, ಹೇಗೆ ಸರ್ ಇದು? ಇಲ್ಲ, ನನಗೆ ವೈಯಕ್ತಿಕವಾಗಿ ಹೇಳಬೇಕಾದ್ರೆ ಸ್ವಲ್ಪ ಈ ನನ್ನ ಫೀಲ್ಡು ಅಂದರೆ ತಂತ್ರಜ್ಞಾನದ್ದು. ಅಂದರೆ ತಂತ್ರಜ್ಞಾನ ಅಂದರೆ ವಿಜ್ಞಾನದ ಒಂದು ಭಾಗ, ತಾಂತ್ರಿಕ ವಿಜ್ಞಾನ ಅಂತ ಹೇಳ್ತೀವಿ. ತಾಂತ್ರಿಕತೆ ಅಂದರೆ ಹಿಂದಿಂದು ಅದು ಬೇರೆ, ಅದು ಮ್ಯಾಜಿಕ್, ಬ್ಲ್ಯಾಕ್ ಮ್ಯಾಜಿಕ್ ಅಂತೀವಿ, ಅದಲ್ಲ. ಈಗ ತಂತ್ರಜ್ಞಾನ ಜೊತೆಗೆ ಅಂದರೆ ವಿಜ್ಞಾನದ ಜೊತೆಗೆ ಸ್ವಲ್ಪ ನನಗೆ ಅಧ್ಯಾತ್ಮದಲ್ಲಿ ಒಲವು. ಯಾಕಂದರೆ ಅಧ್ಯಾತ್ಮ ಅನ್ನೋದೊಂದು ದೊಡ್ಡ ವೃಕ್ಷ.
ಆ ವೃಕ್ಷಕ್ಕೆ ಅಧ್ಯಾತ್ಮವನ್ನು ಈಗ ಈಗ ಅವರು ನಮ್ಮ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಇಂಡಿಯನ್ಸ್ ಸೈಂಟಿಸ್ಟ್ ಏನಂತ ಇದ್ದಾರೆ ಅಂದರೆ, ಭಾರತೀಯ ಋಷಿಮುನಿಗಳು ಏನಿದ್ರು, ಅಗಸ್ತ್ಯ, ಗೌತಮ, ವಿಶ್ವಾಮಿತ್ರ, ಕಣು ಋಷಿ, ಜಮದಗ್ನಿ, ವಶಿಷ್ಠ, ಇವರೆಲ್ಲ ಗ್ರೇಟ್ ಸೈಂಟಿಸ್ಟ್ ಅಂತ ಹೇಳ್ತಾರೆ. ಯಾಕಂದರೆ ವಶಿಷ್ಠರಂದು ಕೀಲು ಕುದುರೆ ಅಂತ ಇತ್ತಂತೆ, ನಾವೆಲ್ಲ ಕೇಳಿದ್ದೀವಿ ವಶಿಷ್ಠರ ಕೀಲು ಕುದುರೆ ಅಂತ. ವಶಿಷ್ಠರು ಯಾವಾಗ ದೇವಲೋಕದ ಮೀಟಿಂಗ್ ಇತ್ತಾರಲ್ಲ, ಇಂದ್ರ ಸಭೆ, ಹೀಗೆ ಹೋಗಿ ಆಗಿ ಬರ್ತಿದ್ರಂತೆ. ಹಿ ವಾಸ್ ಟ್ರಾವೆಲಿಂಗ್ ವಿತ್ ಟೈಮ್, ಇಟ್ ಇಸ್ ಕಾಲ್ಡ್ ಟೈಮ್ ಟ್ರಾವೆಲಿಂಗ್. ನಾವು ಒಂದು ಗ್ರಹದಿಂದ ಇನ್ನೊಂದು ಮಂಗಳ ಗ್ರಹಕ್ಕೆ ಹೋಗಬೇಕಾದ್ರೆ ಸುಮಾರು 2 ರಿಂದ 3 ತಿಂಗಳು ತಗೊಳುತ್ತೆ. ಬಟ್ ವಶಿಷ್ಠ ವಾಸ್ ಟ್ರಾವೆಲಿಂಗ್ ವಿದಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್. ಹೇಗೆ ಮಾಡ್ತಿದ್ರು? ಆ ವಶಿಷ್ಠರ ಕೀಲು ಕುದುರೆನ ಈಗ ಸ್ವಲ್ಪ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಮಂತ್ರ ಅದೆಲ್ಲ ಆವಾಗಿನ ಪ್ರತಿಯೊಂದು ಮಾಹಿತಿಗಳನ್ನು, ರಹಸ್ಯವನ್ನು ಮಂತ್ರಗಳ ಮುಖಾಂತರ ಹುದುಗಿಸಿಡುವಂಥ ಪ್ರಯತ್ನ ಮಾಡ್ತಾ ಇದ್ರು ಅವರು. ಸೊ ಅದನ್ನು ನೋಡಬೇಕಾದ್ರೆ ಈಗಿನ ವಿಜ್ಞಾನಿಗಳು, ಭಾರತದವ್ರು ಹೇಳ್ತಾ ಇದ್ದಾರೆ, ನಮ್ಮ ಆದಿ ಋಷಿಗಳು ವಿಜ್ಞಾನಿಗಳೇ. ಯಾವಾಗ ಆದಿ ಋಷಿಗಳು ವಿಜ್ಞಾನಿಗಳಾಗಿದ್ರು, ಅಧ್ಯಾತ್ಮವು ಕೂಡ ವಿಜ್ಞಾನವೇ. ಎಸ್, ಬಹಳ ಒಂಥರ ಚೆನ್ನಾಗಿದೆ. ಇದನ್ನು ಬ್ಲೆಂಡ್ ಮಾಡ್ಕೊಂಡು ಬದುಕುವಂಥದ್ದು ಇವತ್ತು ಅನಿವಾರ್ಯ. ಎಸ್ ಸರ್, ಆನೇಕಲ್ಲಿಂದ ಒಂದು ಕರೆ ಇದೆ, ಪುಟ್ಟರಾಜ್ ಅವರು. ಪುಟ್ಟರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್ ಪ್ರಶ್ನೆ. ನಮ್ಮ ಪ್ರಶ್ನೆ BE. ನಮಸ್ಕಾರ. ಹೇಳಿ ಸರ್, ಮಾತಾಡಿ. ಪುಟ್ಟರಾಜ್ ಅವರು, ನಮ್ಮ ಮಗಳು BE ಇನ್ಫಾರ್ಮೇಶನ್ ಸೈನ್ಸ್ ಮಾಡಿದಾಳೆ, ಫ್ರೆಶರ್, 18-19. ಇವಾಗ 4 ತಿಂಗಳ 5 ತಿಂಗಳ ಆಯ್ತು. ಓಕೆ. ಈಗ ನೋಡಿ ಪುಟ್ಟರಾಜ್ ಅವರೇ, BE ಇನ್ಫಾರ್ಮೇಶನ್ ಸೈನ್ಸ್ ಮಾಡಿದ್ದಾರೆ. ಅವರಿಗೆ ಯಾವ ಸ್ಕಿಲ್ಸನ್ನು ತಗೊಂಡಿದ್ದಾರೆ? ಕಾಲೇಜಲ್ಲಿ ಕೊಟ್ಟಿರ್ತಾರೆ ಇನ್ಫಾರ್ಮೇಷನ್ ಸೈನ್ಸ್, C++ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಅವರಿಗೆ ಈಗ ವೆಬ್ ಡಿಸೈನಿಂಗ್ ಕೋರ್ಸ್ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ, ವೆಬ್ ಡಿಸೈನಿಂಗ್ ಕೋರ್ಸ್ ಇದೆ. ನಾನು ಆಗಲೇ ನಿಮಗೆ ಸ್ಲೈಡ್ ತೋರಿಸಿದೆ. ಡಾಟಾ ಸೈನ್ಸಲ್ಲಿ ಸಾಕಷ್ಟು ವಿಪುಲ ಅವಕಾಶಗಳಿದ್ದಾವೆ ಅವರಿಗೆ. ಬ್ಯಾಕ್ ಎಂಡಲ್ಲಿ ಫ್ರಂಟ್ ಎಂಡ್ ಡೆವಲಪರು ಅಂತ, ಮತ್ತು ಸೈಬರ್ ಸೆಕ್ಯೂರಿಟಿಯಲ್ಲೂ ಕೂಡ ಅವ್ರು ಕೆಲಸ ಮಾಡ್ಬೋದು, ಸ್ಟೋರೇಜ್ ವರ್ಕಲ್ಲೂ ಕೂಡ. ಸೊ ಇದರಲ್ಲಿ ಅವ್ರಿಗೆ ಸ್ವಲ್ಪ ಈ ಪೈಥಾನ್ ಲ್ಯಾಂಗ್ವೇಜ್ ಆಗಿರ್ಬೋದು, ಜಾವಾ ಅಪ್ಲಿಕೇಶನ್ ಓರಿಯೆಂಟೆಡ್ ಜಾವಾ ಆಗಿರ್ಬೋದು, ಬಿಗ್ ಡಾಟಾ, ಅಡೂಪ್ ಆಗಿರ್ಬೋದು, ಇಂಥ ಒಂದು ಕೋರ್ಸ್ಗಳನ್ನು ತಗೊಂಡ್ರೆ ಡೆಫಿನೆಟ್ಲಿ ಅವ್ರಿಗೆ ಅವಕಾಶಗಳು ಸಿಗುತ್ತೆ ಅನ್ನುವಂಥ ಭಾವನೆ. ಓಕೆ. ಎಸ್ ಸರ್, ನೀವು ಹೇಳಿದಂಥ ಎಲ್ಲ ಫಾರ್ಮುಲಾಗಳನ್ನು ಅಥವಾ ಟಿಪ್ಸನ್ನು ಬಳವಡಿಸ್ಕೊಳ್ತಾರೆ. ಆದರೂ ಎಲ್ಲೋ ಒಂದು ಕಡೆ ಅದು ಸಕ್ಸಸ್ ಆಗಲ್ಲ, ಕೈ ಚೆಲ್ತಾರೆ, ನಿರಾಶೆ ಆಗುತ್ತೆ. ಇಂಥ ಒಂದು ಮನಸ್ಥಿತಿಗೆ ಅಥವಾ ಇಂಥ ಒಂದು ಮನಸ್ಸಿರೋರಿಗೆ ನಿಮ್ಮ ಮೆಸೇಜ್ ಏನು ಸರ್? ಏನು ಕಿವಿ ಮಾತನ್ನು ಹೇಳಕ್ಕೆ ಬಯಸ್ತೀರಿ? ಇಲ್ಲ, ಯಾವುದೇ ಈಗ ಶಿಕ್ಷಣ ಅಥವಾ ಯಾವುದೇ ಶಿಕ್ಷಣದಲ್ಲಿ ಅವರು, ಉದಾಹರಣೆಗಾಗಿ ಶಿಕ್ಷಣದಲ್ಲಿ ಯಾರೋ ವಿದ್ಯಾರ್ಥಿಗಳು ಫೇಲ್ ಆದರು, ಇಂಥ ವಿದ್ಯಾರ್ಥಿಗಳು ಸಾಕಷ್ಟು ನಮ್ಗೆ ಬರ್ತಾರೆ. ಇಂಜಿನಿಯರಿಂಗಲ್ಲಿ ನಾನು 1 ವರ್ಷ ಬ್ಯಾಕ್ ಆಯ್ತು, ನಂದು ಒಂದು ಸಬ್ಜೆಕ್ಟ್ ಹೋಯಿತು, ನಾನು ಮನೆಯಲ್ಲಿ ಕುಂತೆ, ಅದು ಒಂದು. ಇದನ್ನು ಮೀರಿದಂಥ ಮತ್ತೊಬ್ಬರು ವಿದ್ಯಾರ್ಥಿಗಳು, ನಾನು 80% ಮಾಡಿದ್ರು ನನಗೆ ಜಾಬ್ ಸಿಕ್ಕಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳು. ಇವ್ರಿಗೆಲ್ಲರಿಗೂ ಒಂದೇ ಒಂದು ಮೆಸೇಜ್ ಏನು ಅಂತಂದರೆ, ಸ್ವಲ್ಪ ತಾಳಬೇಕು, ಸಿಕ್ಕಿರೋವಂಥ ಅಪಾರ್ಚುನಿಟಿನ ಕೈ ಬಿಡಬಾರ್ದು. ಯಾಕಂದರೆ ಐಡಿಯಲ್ ಆಗಿ ಕೊಡೋಕ್ಕಿಂತ ಯಾವುದಾದ್ರೂ ಸಿಕ್ಕಿರೋ ಅಪಾರ್ಚುನಿಟಿ ಯೂಸ್ ಮಾಡ್ಕೋಬೇಕು. ಖಂಡಿತವಾಗಿಯೂ ನಿಮ್ಮ ರೆಸ್ಯೂಮೇಲಿ ಅದು ಆ್ಯಡ್ ಆಗುತ್ತೆ ಮತ್ತು ನಿಮಗೆ ಖಂಡಿತವಾಗೂ ಅದು ಸಕ್ಸಸ್ ತಂದೇ ತರುತ್ತೆ ಅಂತ ಒಂದು ಭಾವನೆನ. ಎಸ್, ಅವಕಾಶದ ಒಂದು ಬಾಗಿಲು ಮುಚ್ಕೊಂಡ್ರೇನು ಮತ್ತೆ ಕಿಟಕಿಗಳು ಅಥವಾ ಇನ್ನೊಂದು ಬಾಗಿಲು ಇದ್ದೇ ಇರುತ್ತೆ. ಅದಕ್ಕಾಗಿ ಕಾಯಬೇಕು. ಏನು ತಾಳ್ಮೆ ಇರಲಿ, ಸತತ ಪರಿಶ್ರಮ ಇರಲಿ ಎನ್ನುವಂಥ ಮಾತಿನೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ವಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಶ್ರೋತರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಧನ್ಯವಾದಗಳು. ನಮಸ್ಕಾರ ಸರ್.